ದೀಪಾವಳಿಯ ಆ ರಾತ್ರಿ ಇಡೀ ಜಗತ್ತು ಬೆಳಕಿನಿಂದ ಮಿಂದೇಳುತ್ತಿತ್ತು. ಆದರೆ ಫಾಲ್ಗುಣಿ ಮೆಹ್ರಾ ಅವರ ಪಾಲಿಗೆ ಆ ರಾತ್ರಿ ಅವರ ಬದುಕಿನ ಎಲ್ಲ ಭರವಸೆಗಳ ಬೆಳಕು ಆರಿಹೋದ ಕಾಲವಾಗಿತ್ತು. ಅವರ ಮಗಳು ಪ್ರಿಯಾ ಅಂದು ರಾತ್ರಿ ನೇರವಾಗಿ ಮುಖಕ್ಕೆ ಹೊಡೆದಂತೆ ಹೇಳಿದ ಮಾತು, "ಅಮ್ಮ, ನೀವು ನನ್ನ ಜೀವನದಿಂದ ಹೊರಟು ಹೋಗುವುದೇ ನನಗೆ ನೀವು ನೀಡುವ ಅತಿ ದೊಡ್ಡ ಉಡುಗೊರೆ." ಫಾಲ್ಗುಣಿ ಮೆಹ್ರಾ 72 ವರ್ಷ. ದೆಹಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ 30 ವರ್ಷಗಳ ಕಾಲ ನರ್ಸ್ ಆಗಿ ಸೇವೆ ಸಲ್ಲಿಸಿದವರು. ಹಬ್ಬ ಹರಿದಿನ ಎನ್ನದೆ, ರಾತ್ರಿ ಹಗಲು ಎನ್ನದೆ ಡಬಲ್ ಶಿಫ್ಟ್ ಕೆಲಸ ಮಾಡಿ ಬಂದ ಹಣದಲ್ಲಿ ಮಗಳು ಪ್ರಿಯಾಳನ್ನು ಓದಿಸಿದರು, ಮದುವೆ ಮಾಡಿದರು ಮತ್ತು ಅವಳಿಗೊಂದು ಸುಂದರವಾದ ಮನೆಯನ್ನು ನಿರ್ಮಿಸಿ ಕೊಟ್ಟರು. ಆ ಮನೆಗೆ ಡೌನ್ ಪೇಮೆಂಟ್ ನೀಡಿ ಲೋನ್ ತೀರಿಸಿದ್ದು ಇದೇ ತಾಯಿ. ಆದರೆ ಇಂದು ಅದೇ ಮನೆಯ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಪ್ರಿಯಾ ತನ್ನ ಪತಿ ಕರಣ್ ಬಳಿ ಅಮ್ಮನ ಬಗ್ಗೆ ಅಸಮಾಧಾನ ಹೊರಹಾಕುತ್ತಿದ್ದಳು. ಫಾಲ್ಗುಣಿಯವರು ಅಡುಗೆ ಮನೆಯಲ್ಲಿ ಮಗಳಿಗಾಗಿ ಪ್ರೀತಿಯಿಂದ ಪನ್ನೀರ್ ಗ್ರೇವಿ ಮತ್ತು ಪಲಾವ್ ತಯಾರಿಸುತ್ತಿದ್ದಾಗ ಹೊರಗಿನಿಂದ ಪ್ರಿಯಾಳ ದನಿ ಕೇಳಿಸಿತು. "ಕರಣ್, ಪ್ರತಿ ವೀಕೆಂಡ್, ಪ್ರತಿ ಹಬ್ಬಕ್ಕೆ ಮಮ್ಮಿ ಇಲ್ಲೇ ಇರುತ್ತಾರೆ. ನನಗೂ ನನ್ನದೇ ಆದ ಜೀವನ ಬೇಕು. ಅವರು ನನಗೆ ನೀಡಬಹುದಾದ ಅತಿ ದೊಡ್ಡ ಗಿಫ್ಟ್ ಎಂದರೆ ಅದು ಅವರು ನನ್ನ ಜೀವನದಿಂದ ಹೊರಟು ಹೋಗುವುದು ಅಷ್ಟೇ." ಈ ಮಾತು ಕೇಳಿದ ಫಾಲ್ಗುಣಿಯವರ ಕೈಯಲ್ಲಿದ್ದ ಗಾಜಿನ ಪಾತ್ರೆ ಜಾರಿ ಬೀಳುವ ಹಂತಕ್ಕೆ ಬಂದಿತು. ಅವರ ಎದೆ ಒಡೆದಂತಾಯಿತು. ಆದರೆ ಅವಳು ಅಳಲಿಲ್ಲ, ಕಿರುಚಲಿಲ್ಲ. ಒಂದು ದೀರ್ಘ ಉಸಿರು ತೆಗೆದುಕೊಂಡು ಬಲವಂತದ ಮಂದಹಾಸದೊಂದಿಗೆ ಅಡುಗೆ ಮನೆಯಿಂದ ಹೊರಬಂದರು. ಊಟ ಬಡಿಸುವಾಗ ಫಾಲ್ಗುಣಿಯವರು ಎಲ್ಲವನ್ನೂ ಕೇಳಿಸಿಕೊಂಡಿದ್ದಾರೆ ಎಂಬುದು ಪ್ರಿಯಾಗೆ ಅರ್ಥವಾಯಿತು. ಕೋಣೆಯಲ್ಲಿ ಸ್ಮಶಾನ ಮೌನ ಆವರಿಸಿತು. ಫಾಲ್ಗುಣಿಯವರು ನಗುತ್ತಲೇ ಕೇಳಿದರು, "ಊಟ ಹೇಗಿದೆ?" ಅವರ ಧ್ವನಿ ಅವರಿಗೆ ಅಪರಿಚಿತವಾಗಿತ್ತು. ಒಳಗಡೆ ಎದೆಯ ಮೇಲೆ ಯಾರೋ ದೊಡ್ಡ ಕಲ್ಲು ಇರಿಸಿದಂತಿದ್ದರೂ ಅವರು ಹೊರಗೆ ಮಗಳ ಸಂತೋಷವನ್ನೇ ಬಯಸುವ ತಾಯಿಯಾಗಿ ನಟಿಸುತ್ತಿದ್ದರು. ಯಾರ ಬದುಕಿಗಾಗಿ ಫಾಲ್ಗುಣಿ ತಮ್ಮ ಸುಖವನ್ನೇ ಬಲಿ ನೀಡಿದ್ದರೋ ಇಂದು ಅದೇ ವ್ಯಕ್ತಿಗೆ ತಾನು ಅತಿದೊಡ್ಡ ಹೊರೆ ಎಂಬ ಸತ್ಯ ಅವರನ್ನು ಜರ್ಜರಿತಗೊಳಿಸಿತ್ತು. ದೀಪಾವಳಿಯ ಆ ಸಂಭ್ರಮದ ನಡುವೆ ಫಾಲ್ಗುಣಿಯವರು ಮಗಳ ಮನೆಯಿಂದ ಹೊರಬಂದರು. ತಲೆ ಸುತ್ತುತ್ತಿದೆ ಎಂಬ ಸಣ್ಣ ನೆಪ ಹೇಳಿ ಅಳಿಯ ಕರಣ್ ಬಿಟ್ಟು ಬರುವುದಾಗಿ ಹೇಳಿದರೂ ಬೇಡವೆಂದು ನಿರಾಕರಿಸಿ ಆಟೋ ಏರಿದರು. ಆಟೋದಲ್ಲಿ ಕುಳಿತಾಗ ಕಣ್ಣೀರು ತಡೆಯಲಾಗಲಿಲ್ಲ. ಮನೆಯ ದಾರಿಯುದ್ದಕ್ಕೂ ಅವರ ಶರೀರ ಬರಿದಾದಂತೆ ಭಾಸವಾಗುತ್ತಿತ್ತು. ಒಳಗಿನ ಜೀವವೇ ಸತ್ತು ಕೇವಲ ಒಂದು ಖಾಲಿ ಕವಚವಷ್ಟೇ ಚಲಿಸುತ್ತಿರುವಂತೆ ಅವರಿಗೆ ಅನ್ನಿಸಿತು. 4 ಬೆಡ್ರೂಮ್ಗಳ ಆ ದೊಡ್ಡ ಮನೆಗೆ ಮರಳಿದಾಗ ಅದರ ಪ್ರತಿ ಇಟ್ಟಿಗೆಯಲ್ಲೂ ಮಗಳಿಗಾಗಿ ಕಂಡ ಕನಸುಗಳು ಚುಚ್ಚತೊಡಗಿದವು. ಪ್ರಿಯಾ ವೀಕೆಂಡ್ನಲ್ಲಿ ಬರುತ್ತಾಳೆ. ಅವಳ ಮಕ್ಕಳು ಅಂಗಳದಲ್ಲಿ ಆಟವಾಡುತ್ತಾರೆ. ನಾನು ಕತೆ ಹೇಳುವೆ ಎಂದು ಅಂದುಕೊಂಡಿದ್ದ ಅದೇ ಮನೆಯ ಕತ್ತಲೆ ಈಗ ಅವರನ್ನು ಭಯಬೀಳಿಸುತ್ತಿತ್ತು. ಅಡುಗೆ ಮನೆಗೆ ಹೋದಾಗ ಕೈಗಳಲ್ಲಿ ಈಗಲೂ ಪ್ರಿಯಾಳಿಗಾಗಿ ತಯಾರಿಸಿದ ಹಲ್ವಾ ಮತ್ತು ತುಪ್ಪದ ಪರಿಮಳವಿತ್ತು. ಗೋಡೆಯ ಮೇಲಿದ್ದ 8 ವರ್ಷದ ಪ್ರಿಯಾಳ ಫೋಟೋ ನೋಡಿ ಅವರಿಗೆ ದುಃಖ ಉಮ್ಮಳಿಸಿ ಬಂತು. "ಮಮ್ಮಿ, ನೀವು ಎಲ್ಲಿಗೂ ಹೋಗಬೇಡಿ, ನನ್ನ ಪಕ್ಕದಲ್ಲಿ ಇರಿ" ಅಂದಿದ್ದ ಅದೇ ಮಗಳು ಇಂದು ನೀವು ಮಾಯವಾಗಿ ಬಿಡುವುದೇ ನನಗೆ ದೊಡ್ಡ ಉಡುಗೊರೆ ಎಂದಿದ್ದಳು. ಇಡೀ ರಾತ್ರಿ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಚಹಾ ಮಾಡಿಕೊಂಡು ಲ್ಯಾಪ್ಟಾಪ್ ಮುಂದೆ ಕುಳಿತರು. ಬ್ಯಾಂಕ್ ಖಾತೆಯಲ್ಲಿ ಸುಮಾರು 47 ಲಕ್ಷ ರೂಪಾಯಿಗಳ ಉಳಿತಾಯವಿತ್ತು. ಇದು ಅವರ ವೃದ್ಧಾಪ್ಯದ ಏಕೈಕ ಆಸರೆಯಾಗಿತ್ತು. ಆದರೆ ಅವರ ಕಣ್ಣುಗಳು ಪ್ರಿಯಾಳ ಮನೆಯ ಹೋಮ್ ಲೋನ್ ಖಾತೆಯ ಮೇಲೆ ನೆಟ್ಟವು. ಅಲ್ಲಿ 62 ಲಕ್ಷ ರೂಪಾಯಿಗಳ ಹೊಸ ಸಾಲ ಬಾಕಿಯಿತ್ತು. ಫಾಲ್ಗುಣಿಯವರ ಮನಸ್ಸು ಒಂದು ಕ್ಷಣ ನಡುಗಿತು. ಆದರೆ ಮಗಳ ಆಸೆಯನ್ನು ಪೂರೈಸಲು ಅವರು ಸಿದ್ಧರಾದರು. ತಮ್ಮ ಜೀವನದ ಸಂಪೂರ್ಣ ಗಳಿಕೆ ಮತ್ತು ಉಳಿತಾಯವನ್ನೆಲ್ಲ ಒಟ್ಟುಗೂಡಿಸಿ ಮಗಳ ಆ 62 ಲಕ್ಷದ ಸಾಲವನ್ನು ಪಾವತಿಸಿದರು. ಸ್ಕ್ರೀನ್ ಮೇಲೆ ಪಾವತಿ ಯಶಸ್ವಿಯಾಗಿದೆ ಎಂಬ ಹಸಿರು ಬಣ್ಣದ ಬರಹ ಮೂಡಿದಾಗ ಅವರ ಖಾತೆ ಮಾತ್ರವಲ್ಲ, ಅವರ ಬದುಕಿನ ಕೊನೆಯ ಆಸರೆಯೂ ಖಾಲಿಯಾಗಿತ್ತು. ಹಣ ವರ್ಗಾವಣೆಯಾದ ನಂತರ ಅವರು ಕಂಪ್ಯೂಟರ್ನಲ್ಲಿ ಒಂದು ಪತ್ರವನ್ನು ಬರೆದರು. "ಪ್ರೀತಿಯ ಪ್ರಿಯಾ, ನಿನ್ನೆ ರಾತ್ರಿ ನೀನು ಹೇಳಿದೆ, ನಿನ್ನ ಜೀವನದಲ್ಲಿ ನಾನು ಇಲ್ಲದಿರುವುದೇ ನಿನಗೆ ಸಿಗುವ ಅತಿ ದೊಡ್ಡ ಉಡುಗೊರೆ. ಮಗಳ ಆಸೆಯನ್ನು ಪೂರೈಸದ ತಾಯಿ ನಾನಲ್ಲ. ಅದಕ್ಕಾಗಿಯೇ ಇಂದಿನಿಂದ ನಾನು ಯಾವುದನ್ನು ನೀನು ಕೇಳಿದೆಯೋ ಅದನ್ನೇ ಮಾಡುತ್ತಿದ್ದೇನೆ." ಆ ಪತ್ರವನ್ನು ಬರೆಯುವಾಗ ಫಾಲ್ಗುಣಿಯವರ ಕಣ್ಣೀರು ಕೀಬೋರ್ಡ್ ಮೇಲೆ ಬೀಳುತ್ತಿತ್ತು. ಪ್ರತಿ ವಾಕ್ಯದ ನಡುವೆ ದೀರ್ಘ ಉಸಿರು ತೆಗೆದುಕೊಳ್ಳುತ್ತಾ ನಡುಗುವ ಕೈಗಳಿಂದಲೇ ಮಗಳ ಆಸೆಯನ್ನು ಪೂರೈಸುವ ಪತ್ರ ಸಿದ್ಧಪಡಿಸಿದರು. "ಪ್ರಿಯಾ, ನಿನ್ನ ಹೋಮ್ ಲೋನನ್ನು ನಾನು ಸಂಪೂರ್ಣವಾಗಿ ಪಾವತಿಸಿದ್ದೇನೆ. ಇಂದಿನಿಂದ ನೀನು ಸಾಲಮುಕ್ತಳು. ಅಷ್ಟೇ ಅಲ್ಲ, ನನ್ನ ಉಯಿಲನ್ನು ಸಹ ಬದಲಿಸಿದ್ದೇನೆ. ನನ್ನ ಕಾಲಾನಂತರ ನನ್ನ ಆಸ್ತಿಯು ನಿನಗೆ ಸೇರುವುದಿಲ್ಲ. ಬದಲಾಗಿ ಆ ಹಣವು ಅನಾಥ ಮಕ್ಕಳಿಗೆ ಮತ್ತು ಪೋಷಕರಿಲ್ಲದ ವೃದ್ಧರ ಔಷಧೋಪಚಾರಕ್ಕೆ ಬಳಕೆಯಾಗಲಿದೆ." ಫಾಲ್ಗುಣಿಯವರು ಸ್ಪಷ್ಟವಾಗಿ ಬರೆದರು. "ನೀನು ಕೇಳಿದಂತೆ ಇಂದಿನಿಂದ ನಾನು ನಿನ್ನ ಬದುಕಿನಿಂದ ಮಾಯವಾಗುತ್ತಿದ್ದೇನೆ. ನಿನ್ನ ಬಾಗಿಲಿಗೆ ನಾನು ಬರುವುದಿಲ್ಲ, ನಿನಗೆ ಫೋನ್ ಮಾಡುವುದಿಲ್ಲ, ಹಬ್ಬಗಳಲ್ಲಿ ನಿನಗಾಗಿ ಕಾಯುವುದಿಲ್ಲ. ನಿನಗೆ ಪೂರ್ಣ ಸ್ವಾತಂತ್ರ್ಯ ನೀಡುತ್ತಿದ್ದೇನೆ, ಜೊತೆಗೆ ನನಗೂ ಕೂಡ."
ಪತ್ರದ ಪ್ರಿಂಟ್ ತೆಗೆದುಕೊಂಡ ನಂತರ ಅವರು ಅಡುಗೆ ಮನೆಯಲ್ಲಿದ್ದ ಹಲ್ವಾವನ್ನು ನೋಡಿದರು. ಮಗಳ ಮೇಲೆ ಇಟ್ಟಿದ್ದ ಅತಿಯಾದ ಮಮತೆಯ ಸಂಕೇತದಂತಿದ್ದ ಆ ಹಲ್ವಾವನ್ನು ನೇರವಾಗಿ ಕಸದ ಬುಟ್ಟಿಗೆ ಸುರಿದು ಬಿಟ್ಟರು. ಇಂದಿನಿಂದ ನಾನು ನಿನಗಾಗಿಯಲ್ಲ, ನನಗಾಗಿ ಬದುಕುವೆ ಎಂದು ತಮಗೆ ತಾವೇ ಮೃದುವಾಗಿ ಹೇಳಿಕೊಂಡರು. ಆ ಮಾತು ಗೋಡೆಗಳಿಗೆ ಕೇಳಿಸದಿದ್ದರೂ ಅವರ ಅಂತರಾತ್ಮಕ್ಕೆ ಹೊಸ ಚೈತನ್ಯ ನೀಡಿತು. ಬೆಳಿಗ್ಗೆ 9 ಗಂಟೆಗೆ ಪಾಲ್ಗುಣಿಯವರು ವಕೀಲರಾದ ದೇಶ್ಮುಖ್ ಅವರ ಕಚೇರಿಗೆ ತಲುಪಿದರು. ಹಳೆಯ ಕಟ್ಟಡ, ಮರದ ಮೇಜುಗಳ ನಡುವೆ ಕುಳಿತಿದ್ದ ವಕೀಲರು ಬೆಳ್ಳಂಬೆಳಿಗ್ಗೆ ಪಾಲ್ಗುಣಿಯವರನ್ನು ಕಂಡು ಆಶ್ಚರ್ಯಚಕಿತರಾದರು. ಪಾಲ್ಗುಣಿಯವರೇ, ಇಷ್ಟು ಬೇಗ ಬಂದಿದ್ದೀರಲ್ಲ ಎಂದು ಕೇಳಿದರು. ಪಾಲ್ಗುಣಿಯವರು ದೃಢವಾದ ದನಿಯಲ್ಲಿ ಉತ್ತರಿಸಿದರು. ದೇಶ್ಮುಖ್ ಅವರೇ, ಒಂದು ದೊಡ್ಡ ಕೆಲಸವಿದೆ. ನನ್ನ ಉಯಿಲನ್ನು ಇಂದೇ ಬದಲಿಸಬೇಕಿದೆ. ಅವರು ಆ ಕಾಗದಗಳನ್ನು ವಕೀಲರ ಮುಂದಿಟ್ಟರು. ಅದು ಕೇವಲ ಆಸ್ತಿಯ ಬದಲಾವಣೆಯಾಗಿರಲಿಲ್ಲ. ಅದು ಒಬ್ಬ ತಾಯಿ ತನ್ನ ಸ್ವಾರ್ಥಿ ಮಗಳಿಗೆ ನೀಡಿದ ಅಂತಿಮ ಪಾಠವಾಗಿತ್ತು. ವಕೀಲ್ ದೇಶ್ಮುಖ್ ಅವರು ಆಶ್ಚರ್ಯದಿಂದ ಕೇಳಿದರು. ಪ್ರಿಯಾಳ ಹೆಸರು ಎಲ್ಲಿ ಬರೆಯಲಿ? ಅದಕ್ಕೆ ಪಾಲ್ಗುಣಿಯವರು ಅತ್ಯಂತ ದೃಢವಾಗಿ ಉತ್ತರಿಸಿದರು. ಎಲ್ಲೂ ಇರುವುದಿಲ್ಲ. ಈ ಉಯಿಲಿನಲ್ಲಿ ಇನ್ನು ಮುಂದೆ ನನ್ನ ಮಗಳಲ್ಲ, ಕೇವಲ ಅಗತ್ಯವಿರುವ ಮಕ್ಕಳಷ್ಟೇ ಇರುತ್ತಾರೆ. ದೇಶ್ಮುಖ್ ಅವರು ಅಂತಿಮ ಬಾರಿ ಎಚ್ಚರಿಸಿದಾಗ ಪಾಲ್ಗುಣಿಯವರು ನೊಂದು ನುಡಿದರು. ನಾನು 30 ವರ್ಷ ರಾತ್ರಿ ಡ್ಯೂಟಿ ಮಾಡಿದ್ದೇನೆ. 45 ವರ್ಷ ಒಬ್ಬಂಟಿಯಾಗಿ ಮಗಳನ್ನು ಸಾಕಿದ್ದೇನೆ. ಈ ನಿರ್ಧಾರ ಸಿಟ್ಟಿನಿಂದಲ್ಲ, ಆಯಾಸದಿಂದ ತೆಗೆದುಕೊಂಡಿದ್ದೇನೆ. ಈ ಜನ್ಮದ ಸುಸ್ತು ಈಗ ಮುಗಿಯಬೇಕು. ಅವರು ಪ್ರತಿಯೊಂದು ಪುಟಕ್ಕೂ ಸಹಿ ಹಾಕುತ್ತಾ ಹೋದರು. ಪ್ರತಿ ಸಹಿಯೂ ಒಂದು ಸಂಬಂಧವನ್ನು ಕಡಿದುಕೊಳ್ಳುತ್ತಿದ್ದರೆ ಇನ್ನೊಂದೆಡೆ ಮನಸ್ಸಿನ ಮೇಲಿದ್ದ ದಶಕಗಳ ಭಾರ ಇಳಿಯುತ್ತಿತ್ತು. ವಕೀಲರು ಮರುಕದಿಂದ ಹೇಳಿದರು. ಪಾಲ್ಗುಣಿಯವರೇ, ಪ್ರಿಯಾ ನಿಮ್ಮನ್ನು ಡಿಸರ್ವ್ ಮಾಡುತ್ತಿರಲಿಲ್ಲ. ಆ ಮಾತು ಕೇಳಿ ಪಾಲ್ಗುಣಿಯವರ ಕಣ್ಣು ತುಂಬಿ ಬಂದರೂ ಅವರು ಕಣ್ಣೀರು ಕೆಳಗೆ ಬೀಳಲು ಬಿಡಲಿಲ್ಲ. ಕಚೇರಿಯಿಂದ ಹೊರಬಂದ ಪಾಲ್ಗುಣಿಯವರು ಅನಿರೀಕ್ಷಿತ ನಿರ್ಧಾರವೊಂದನ್ನು ತಳೆದರು. ಸ್ಮಾರ್ಟ್ಫೋನ್ನಲ್ಲಿ ಸರ್ಚ್ ಮಾಡಿ ಗೋವಾದ ಸಮುದ್ರ ತೀರದ ಒಂದು ಪುಟ್ಟ ಮನೆಯನ್ನು ಬಾಡಿಗೆಗೆ ಬುಕ್ ಮಾಡಿದರು. ಅವರಿಗೆ ಬೇಕಾಗಿದ್ದು ಅದ್ದೂರಿ ಜೀವನವಲ್ಲ, ಕೇವಲ ಶಾಂತಿ. 2 ದಿನದ ನಂತರ ಫ್ಲೈಟ್ ಟಿಕೆಟ್ ಸಿದ್ಧವಾಯಿತು. ಮನೆಗೆ ಮರಳಿ ಹಳೆಯ ಸೂಟ್ಕೇಸ್ ಹೊರತೆಗೆದರು. ಅಲ್ಮಾರಿಯಲ್ಲಿದ್ದ ಬೆಲೆ ಬಾಳುವ ಸೀರೆಗಳು, ಚಳಿಗಾಲದ ಸ್ವೆಟರ್ಗಳನ್ನು ಅಲ್ಲೇ ಬಿಟ್ಟು ಕೇವಲ ಕೆಲವು ಕಾಟನ್ ಸೀರೆಗಳು ಮತ್ತು ಅಮ್ಮನ ಫೋಟೋವನ್ನು ಮಾತ್ರ ಪ್ಯಾಕ್ ಮಾಡಿದರು. ಸ್ಲ್ಯಾಬ್ ಮೇಲಿದ್ದ ಫೋಟೋ ಆಲ್ಬಮ್ ತೆರೆದರು. ಪ್ರಿಯಾಳ ಜನನದಿಂದ ಮದುವೆಯವರೆಗಿನ ಪ್ರತಿ ಕ್ಷಣದಲ್ಲೂ ಪಾಲ್ಗುಣಿಯವರು ಅವಳ ನೆರಳಿನಂತೆ ನಿಂತಿದ್ದರು. ಆ ಆಲ್ಬಮನ್ನು ಮುಟ್ಟಿ ಮುಡಿಗಿಟ್ಟುಕೊಂಡು ಅವರು ಮೆಲ್ಲನೆ ಹೇಳಿಕೊಂಡರು. ಪ್ರಿಯಾ, ನಿನಗಾಗಿ ಮಾಡಿದ ಪ್ರತಿಯೊಂದನ್ನು ನಾನು ಇಲ್ಲೇ ಬಿಟ್ಟು ಹೋಗುತ್ತಿದ್ದೇನೆ. ಒಂದು ವೇಳೆ ನೀನು ಎಂದಾದರೂ ಈ ಮನೆಗೆ ಮರಳಿ ಬಂದರೆ ನೀನು ಏನನ್ನು ಕಳೆದುಕೊಂಡೆ ಎಂದು ಈ ಆಲ್ಬಮ್ ನೋಡಿ ನಿನಗೆ ಅರ್ಥವಾಗಲಿ. ಅವರು ಆ ಆಲ್ಬಮನ್ನು ತಮ್ಮೊಂದಿಗೆ ಕೊಂಡೊಯ್ಯಲಿಲ್ಲ, ಏಕೆಂದರೆ ಹೊಸ ಬದುಕಿನಲ್ಲಿ ಹಳೆಯ ನೋವಿನ ನೆನಪುಗಳಿಗೆ ಜಾಗವಿರಲಿಲ್ಲ. ನಡುರಾತ್ರಿಯ ಮೌನದಲ್ಲಿ ಪಾಲ್ಗುಣಿಯವರು ಸ್ಕೂಟಿ ಏರಿ ಪ್ರಿಯಾಳ ಮನೆಯತ್ತ ಹೊರಟರು. ಹಬ್ಬದ ಸಡಗರದ ಪಟಾಕಿಗಳ ಸದ್ದು ಅಡಗಿತ್ತು. ಆದರೆ ಅವರ ಮನಸ್ಸಿನಲ್ಲಿ ಒಂದು ಯುದ್ಧ ಮುಕ್ತಾಯಗೊಂಡ ಶಾಂತಿ ಇತ್ತು. ಸೊಸೈಟಿಯ ಗಾರ್ಡ್, ಆಂಟಿ, ಪ್ರಿಯಾ ಮೇಡಮ್ ಮನೆಗಾ ಎಂದು ಕೇಳಿದಾಗ ಅವರು ಹಗುರವಾದ ಸುಳ್ಳೊಂದನ್ನು ನಗುತ್ತಾ ಹೇಳಿದರು. ಮೆಟ್ಟಿಲು ಹತ್ತಿ 3ನೇ ಮಹಡಿಗೆ ಬಂದಾಗ ವರ್ಷಗಳ ಹಿಂದೆ ಪ್ರಿಯಾ ಪ್ರೀತಿಯಿಂದ ನೀಡಿದ್ದ ಆ ಮನೆಯ ಕೀಲಿ ಇಂದಿಗೂ ಬೀಗಕ್ಕೆ ಸರಿಯಾಗಿ ಕೂತಿತ್ತು. ಮನೆಯೊಳಗೆ ಅಗರಬತ್ತಿಯ ಮೃದು ಪರಿಮಳವಿತ್ತು. ಪ್ರಿಯಾ ಮತ್ತು ಕರಣ್ ಗಾಢ ನಿದ್ದೆಯಲ್ಲಿದ್ದರು. ಪಾಲ್ಗುಣಿಯವರು ಲೈಟ್ ಹಚ್ಚದೆ ಕತ್ತಲೆಯಲ್ಲೇ ದಾರಿ ಪತ್ತೆ ಹಚ್ಚಿ ಪ್ರಿಯಾಳ ಹೋಮ್ ಆಫೀಸ್ ತಲುಪಿದರು. ಅವಳು ಬೆಳಿಗ್ಗೆ ಎದ್ದ ತಕ್ಷಣ ಕುಳಿತುಕೊಳ್ಳುವ ಲ್ಯಾಪ್ಟಾಪ್ನ ಎದುರೇ ಅಲಕೋಟೆಯನ್ನು ಇರಿಸಿದರು. ಅದರಲ್ಲಿ ಅವಳ ಮನೆಯ ಸಾಲ ತೀರಿಸಿದ ದಾಖಲೆಗಳು ಮತ್ತು ಪಾಲ್ಗುಣಿಯವರ ವಿದಾಯದ ಪತ್ರವಿತ್ತು. ತಮ್ಮ ನಡುಗುವ ಕೈಗಳನ್ನು ಆ ಲಕೋಟೆಯ ಮೇಲೆ ಇರಿಸಿದಾಗ ಮಗಳ ತಲೆಯ ಮೇಲೆ ಅಂತಿಮ ಬಾರಿ ಕೈ ಇರಿಸಿ ಆಶೀರ್ವದಿಸುತ್ತಿರುವಂತೆ ಅವರಿಗೆ ಭಾಸವಾಯಿತು. ಇಂದಿನಿಂದ ನಿನಗೆ ಬೇಕಾದ್ದನ್ನು ನೀನು ಮಾಡು, ಆದರೆ ಅದನ್ನು ಕೇಳಿಸಿಕೊಳ್ಳಲು ನಾನು ಇಲ್ಲಿ ಇರುವುದಿಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಂಡು ಅವರು ಹೊರಬಂದರು. ಮನೆಯ ಕೀಲಿಯನ್ನು ಅದೇ ಲಕೋಟೆಯ ಅಡಿಯಲ್ಲಿ ಜಾರಿಸಿ ಆ ಸಂಬಂಧದ ಕೊನೆಯ ಕೊಂಡಿಯನ್ನು ಅಲ್ಲೇ ಕತ್ತರಿಸಿ ಹೊರ ನಡೆದರು. ಬೆಳಿಗ್ಗೆ 4 ಗಂಟೆಯ ಫ್ಲೈಟ್ ಹಿಡಿಯಲು ಏರ್ಪೋರ್ಟ್ಗೆ ತಲುಪಿದ ಪಾಲ್ಗುಣಿಯವರಿಗೆ ತಮ್ಮ ಶರೀರ ತೀರಾ ಹಗುರವಾದಂತೆ ಅನಿಸಿತು. ಸೆಕ್ಯುರಿಟಿ ಚೆಕ್ ಮುಗಿಸಿ ಗೇಟ್ ಹತ್ತಿರ ಬಂದಾಗ ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಮಾಡಿದ ಯುವತಿ ಅವರ ವಯಸ್ಸನ್ನು ನೋಡಿ ಆಶ್ಚರ್ಯಪಟ್ಟಳು. ಇಷ್ಟು ವಯಸ್ಸಾದವರದ್ದೇ ಒಬ್ಬಂಟಿಯಾಗಿ ಗೋವಾಕ್ಕೆ ಒನ್ ವೇ ಟಿಕೆಟ್ ಹಿಡಿದು ಹೋಗುತ್ತಿರುವುದು ಅವಳಿಗೆ ವಿಚಿತ್ರವೆನಿಸಿತು. ವಿನಯದಿಂದ ಅವಳು ಕೇಳಿದಳು, ಆಂಟಿ, ನೀವು ಒಬ್ಬಂಟಿಯಾಗಿ ಹೋಗುತ್ತಿದ್ದೀರಾ? ಪಾಲ್ಗುಣಿಯವರು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ದೃಢವಾಗಿ ಉತ್ತರಿಸಿದರು. ಹೌದು ಮಗಳೇ, ನಾನು ನನಗಾಗಿ ಹೋಗುತ್ತಿದ್ದೇನೆ. ಆ ಒಂದು ವಾಕ್ಯದಲ್ಲಿ 72 ವರ್ಷಗಳ ಪರಾವಲಂಬಿತನ, 45 ವರ್ಷಗಳ ತಾಯ್ತನದ ಹೊರೆ ಮತ್ತು ದಶಕಗಳ ಕಾಲದ ತ್ಯಾಗದ ಕಹಿ ಎಲ್ಲವೂ ಮರೆಯಾಗಿತ್ತು.
ವಿಮಾನ ನಿಲ್ದಾಣದ ಬೋರ್ಡಿಂಗ್ ಗೇಟ್ನತ್ತ ನಡೆಯುತ್ತಿದ್ದಾಗ ಪಾಲ್ಗುಣಿಯವರ ಜೇಬಿನಲ್ಲಿದ್ದ ಫೋನ್ ಸತತವಾಗಿ ಕಂಪಿಸುತ್ತಿತ್ತು. ಪ್ರಿಯಾ 28ನೇ ಬಾರಿ 49ನೇ ಬಾರಿ ಫೋನ್ ಮಾಡುತ್ತಲೇ ಇದ್ದಳು. ಬಹುಶಃ ಅವಳಿಗೆ ಬೆಳಿಗ್ಗೆ ಎದ್ದಾಗ ಅಲಕೋಟೆ ಸಿಕ್ಕಿರಬೇಕು. ಅಮ್ಮ ಮನೆ ಬಿಟ್ಟು ಹೋದ ಆತಂಕ ಶುರುವಾಗಿರಬೇಕು. ಆದರೆ ಪಾಲ್ಗುಣಿಯವರು ಹಿಂದೆ ತಿರುಗಿ ನೋಡಲಿಲ್ಲ. ಫೋನನ್ನು ಪೂರ್ತಿಯಾಗಿ ಸ್ವಿಚ್ ಆಫ್ ಮಾಡಿ ಪರ್ಸ್ಗೆ ಹಾಕಿದರು. ಪ್ರಿಯಾ, ಈಗ ನಿನ್ನ ಎದುರು ನನ್ನ ಪತ್ರವಿದೆ. ನಿನಗೆ ಇನ್ನೂ ನನ್ನ ದನಿಯ ಅಗತ್ಯವಿಲ್ಲ ಎಂದು ಮೌನವಾಗಿ ಅಂದುಕೊಂಡರು. ವಿಮಾನ ರನ್ವೇ ಮೇಲೆ ಓಡಿ ಆಕಾಶಕ್ಕೆ ಚಿಮ್ಮಿದಾಗ ಪಾಲ್ಗುಣಿಯವರಿಗೆ ತಮ್ಮ ಬೆನ್ನಿನ ಮೇಲಿದ್ದ ದಶಕಗಳ ಭಾರ ಯಾರು ಇಳಿಸಿದಂತೆ ಭಾಸವಾಯಿತು. ಕಿಟಕಿಯ ಕೆಳಗೆ ದೆಹಲಿಯ ಕಟ್ಟಡಗಳು ಸಣ್ಣದಾಗುತ್ತಾ ಹೋದವು. ತಾನು ನರ್ಸಾಗಿ ದುಡಿದ ಆಸ್ಪತ್ರೆ, ಪ್ರಿಯಾ ಜೋಕಾಲಿ ಆಡುತ್ತಿದ್ದ ಪಾರ್ಕ್, ಅವಳಿಗೆ ಬಿಸ್ಕೆಟ್ ತರುತ್ತಿದ್ದ ಮಾರುಕಟ್ಟೆ ಎಲ್ಲವೂ ಮೋಡಗಳ ಮರೆಯಲ್ಲಿ ಮರೆಯಾದವು. ಆ ನೆನಪುಗಳೊಂದಿಗೆ ಪ್ರಿಯಾಳ ಮೇಲಿದ್ದ ವ್ಯಾಮೋಹವು ಕಳಚಿಕೊಂಡಿತ್ತು. ಪಕ್ಕದ ಸೀಟಿನಲ್ಲಿದ್ದ ಒಬ್ಬ ಮಹಿಳೆ ಕುತೂಹಲದಿಂದ ಕೇಳಿದಳು, ಗೋವಾಕ್ಕೆ ಹೋಗುತ್ತಿದ್ದೀರಾ? ಕುಟುಂಬ ಅಲ್ಲೇ ಇದೆಯೇ? ಪಾಲ್ಗುಣಿಯವರು ಶಾಂತವಾಗಿ ಉತ್ತರಿಸಿದರು, ಇಲ್ಲ, ಕುಟುಂಬ ಇಲ್ಲ, ಅದಕ್ಕಾಗಿಯೇ ನಾನು ಅಲ್ಲಿಗೆ ಹೋಗುತ್ತಿರುವುದು. ಈ ಉತ್ತರ ಎಷ್ಟು ಸ್ಪಷ್ಟವಾಗಿತ್ತೆಂದರೆ ಆ ಮಹಿಳೆ ಮತ್ತೆ ಏನನ್ನೂ ಕೇಳುವ ಸಾಹಸ ಮಾಡಲಿಲ್ಲ. ಪಾಲ್ಗುಣಿಯವರ ಮನಸ್ಸಿನಲ್ಲಿ ಒಂದೇ ಮಾತು ಮೊಳಗುತ್ತಿತ್ತು, ನಾನು ಪ್ರಿಯಾಳಿಂದ ಓಡಿ ಹೋಗುತ್ತಿಲ್ಲ, ಬದಲಾಗಿ ನನ್ನನ್ನು ನಾನು ಉಳಿಸಿಕೊಳ್ಳಲು ಹೊಸ ಬದುಕಿನತ್ತ ಸಾಗುತ್ತಿದ್ದೇನೆ. ವಿಮಾನ ಮೋಡಗಳ ಮಧ್ಯೆ ಸ್ಥಿರವಾಗಿ ಸಾಗುತ್ತಿದ್ದಾಗ ಪಾಲ್ಗುಣಿಯವರಿಗೆ ಮೊದಲ ಬಾರಿಗೆ ಅರಿವಾಯಿತು, ತಾನು ಒಬ್ಬಂಟಿಯಾಗಿರಬಹುದು, ಆದರೆ ತನ್ನೊಳಗೆ ಧೈರ್ಯವಿದೆ, ನಿರ್ಧಾರವಿದೆ ಮತ್ತು ತನಗಾಗಿ ತಾನು ಹಾಕಿಕೊಂಡ ಮಿತಿಗಳಿವೆ. ಇದೇ ಅವರು ತಮಗೆ ತಾವೇ ನೀಡಿಕೊಂಡ ಅತಿ ದೊಡ್ಡ ಉಡುಗೊರೆ. ಅತ್ತ ದೆಹಲಿಯಲ್ಲಿ ಪ್ರಿಯಾ ಆ ಪತ್ರವನ್ನು ಓದುತ್ತಾ ಕಣ್ಣೀರಿಡುತ್ತಿರಬಹುದು, ಅಥವಾ ಅಮ್ಮ ನೀಡಿದ ಆರ್ಥಿಕ ಸ್ವಾತಂತ್ರ್ಯದಿಂದ ನಿಟ್ಟುಸಿರು ಬಿಡುತ್ತಿರಬಹುದು. ಆದರೆ ಪಾಲ್ಗುಣಿಯವರಿಗೆ ಅದರ ಚಿಂತೆಯಿಲ್ಲ. ಗೋವಾ ತಲುಪುವಷ್ಟರಲ್ಲಿ ಇಬ್ಬರ ಜೀವನವು ಬದಲಾಗಿ ಹೋಗಿರುತ್ತದೆ ಎಂಬುದು ಅವರಿಗೆ ತಿಳಿದಿತ್ತು. ಗೋವಾದ ಆ ಬೆಚ್ಚನೆಯ ಗಾಳಿ ಮುಖಕ್ಕೆ ಅಪ್ಪಳಿಸಿದಾಗ ಯಾರೋ ಹದವಾಗಿ ಕಾಯಿಸಿದ ಬಿಸಿ ಟವೆಲ್ನಿಂದ ಮುಖ ಸವರಿದ ಅನುಭವವಾಯಿತು. ಅದರಲ್ಲಿ ಹಗುರವಾದ ತೇವಾಂಶ, ಮೈಗೆ ಅಂಟುವ ಉಪ್ಪಿನ ಪರಿಮಳ ಮತ್ತು ಎಲ್ಲೋ ಆಳದಲ್ಲಿ ಅಡಗಿದ್ದ ಒಂದು ಅನಿರ್ವಚನೀಯ ನೆಮ್ಮದಿಯಿತ್ತು. ವಿಮಾನ ನಿಲ್ದಾಣದಿಂದ ಹೊರಬರುತ್ತಿದ್ದಂತೆ ಸಾಲಾಗಿ ನಿಂತಿದ್ದ ತೆಂಗಿನ ಮರಗಳು ಯಾವುದೋ ಹೊಸ ಅತಿಥಿಯನ್ನು ಸ್ವಾಗತಿಸಲು ಸಜ್ಜಾದಂತೆ ಭಾಸವಾಗುತ್ತಿತ್ತು. ನನ್ನ ಪುಟ್ಟ ಸೂಟ್ಕೇಸ್ ಎಳೆದುಕೊಂಡು ಟ್ಯಾಕ್ಸಿ ಏರಿದೆ. ಡ್ರೈವರ್ ಕಿಟಕಿ ಗಾಜು ಇಳಿಸಿ ಕೇಳಿದ, ಎಲ್ಲಿಗೆ ಹೋಗಬೇಕು ಆಂಟಿ? ಕಾಂಡೋಲಿಂ ಹತ್ತಿರದ ಈ ವಿಳಾಸಕ್ಕೆ. ಮೊಬೈಲ್ನಲ್ಲಿದ್ದ ಅಡ್ರೆಸ್ ಓದಿ ಹೇಳಿದೆ. ಹಾದಿಯುದ್ದಕ್ಕೂ ಕಿಟಕಿಯ ಹೊರಗೆ ಹರಡಿಕೊಂಡಿದ್ದ ಗೋವಾ ನನ್ನನ್ನು ಆವರಿಸಿಕೊಳ್ಳುತ್ತಿತ್ತು. ಬಣ್ಣ ಬಣ್ಣದ ಪುಟ್ಟ ಮನೆಗಳು, ಚರ್ಚ್ಗಳ ಶುಭ್ರ ಬಿಳಿ ಗೋಡೆಗಳು, ರಸ್ತೆ ಅಂಚಿನಲ್ಲಿ ಮೌನವಾಗಿ ನಿಂತ ಹಳೆಯ ಮರಗಳು ಮತ್ತು ದೂರದಲ್ಲಿ ಆಗಾಗ ಇಣುಕುತ್ತಿದ್ದ ನೀಲಿ ಸಮುದ್ರ. ಅಂದು ನನ್ನೊಳಗೆ ವಿಚಿತ್ರವಾದ ಶೂನ್ಯತೆ ಮತ್ತು ಹಗುರತನ ಎರಡೂ ಜೊತೆ ಜೊತೆಯಾಗಿ ಸಾಗುತ್ತಿದ್ದವು. ಯಾರೋ ನನ್ನನ್ನು ಒಂದೇ ಏಟಿಗೆ ಒಡೆದು ಹಾಕಿದ್ದಾರೆ ಮತ್ತು ಅದೇ ಕ್ಷಣದಲ್ಲಿ ನನ್ನನ್ನು ಬಂಧನದಿಂದ ಮುಕ್ತಗೊಳಿಸಿದ್ದಾರೆ ಎಂಬ ಭಾವನೆ ಮೂಡುತ್ತಿತ್ತು. ನನ್ನ ಆ ಪುಟ್ಟ ಫ್ಲ್ಯಾಟ್ ಅಚ್ಚುಕಟ್ಟಾಗಿತ್ತು. ಒಂದು ಪುಟ್ಟ ಕೋಣೆ, ಅಡುಗೆ ಮನೆ. ಆದರೆ ಅಲ್ಲಿನ ಎಲ್ಲಕ್ಕಿಂತ ಸುಂದರವಾದ ಭಾಗವೆಂದರೆ ಆ ಬಾಲ್ಕನಿ. ಅಲ್ಲಿಂದ ಸಮುದ್ರದ ಅಗಾಧ ನೋಟ ತೆರೆದುಕೊಳ್ಳುತ್ತಿತ್ತು. ಅಲೆಗಳು ದೂರದಲ್ಲಿದ್ದರೂ ಅವುಗಳ ಮೊರೆತ ಗಾಳಿಯ ಹೆಗಲನ್ನೇರಿ ನನ್ನ ಕಿವಿಗಳಲ್ಲಿ ಅನುರಣಿಸುತ್ತಿತ್ತು. ಸೂಟ್ಕೇಸನ್ನು ಮೂಲೆಯಲ್ಲಿರಿಸಿ ಕೀಲಿಯನ್ನು ಮೇಜಿನ ಮೇಲಿಟ್ಟು ನೇರವಾಗಿ ಬಾಲ್ಕನಿಗೆ ಹೋದೆ. ರೇಲಿಂಗ್ ಹಿಡಿದು ನಿಂತಾಗ ಎದುರು ಕಂಡಿದ್ದು ಬಣ್ಣಗಳ ಮಾಯಾಲೋಕ. ಆಕಾಶ ಮತ್ತು ಸಮುದ್ರದ ನಡುವೆ ಯಾವುದೇ ಗೆರೆಗಳಿರಲಿಲ್ಲ. ಅಲ್ಲಿ ಬರೀ ನೀಲಿ ಬಣ್ಣದ ಹರವು ಮತ್ತು ಬೆಳ್ಳಿಯಂತೆ ಮಿನುಗುವ ನೀರಿನ ಅಲೆಗಳು ಮಾತ್ರ ಇದ್ದವು. ಅದು ಬರೀ ನೋಟವಾಗಿರಲಿಲ್ಲ, ಅದು ನನ್ನ ಹೊಸ ಬದುಕಿನ ಆರಂಭದಂತೆ ಕಾಣುತ್ತಿತ್ತು. ಜೇಬಿನಲ್ಲಿದ್ದ ಫೋನ್ ಯಾವುದೋ ಮಗು ಹಠ ಹಿಡಿದು ಜಗ್ಗಾಡಿದಂತೆ ಪದೇ ಪದೇ ಹಗುರವಾಗಿ ಕಂಪಿಸುತ್ತಿತ್ತು. ಕೊನೆಗೂ ತಡೆಯಲಾರದೆ ನಾನು ಫೋನ್ ಹೊರತೆಗೆದು ಏರೋಪ್ಲೇನ್ ಮೋಡ್ ಆಫ್ ಮಾಡಿದೆ. ಸ್ಕ್ರೀನ್ ಮೇಲೆ ಮಿಸ್ಡ್ ಕಾಲ್, ಮೆಸೇಜ್, ನೋಟಿಫಿಕೇಷನ್ಗಳ ಸುರಿಮಳೆಯೇ ಆಯಿತು. ಹೃದಯ ಒಂದು ಕ್ಷಣ ಸ್ತಬ್ಧವಾದಂತಾಗಿ ಮರುಕ್ಷಣವೇ ಜೋರಾಗಿ ಬಡಿಯಲಾರಂಭಿಸಿತು. ಬೆರಳುಗಳು ತಾವಾಗಿಯೇ ವಾಯ್ಸ್ ಮೇಲ್ ಬಟನ್ ಹತ್ತಿರ ಹೋದವು. ಅಲ್ಲಿ ಕೇಳಿಸಿದ್ದು ಆತಂಕದ ದನಿ. ಮಮ್ಮಿ, ಪ್ಲೀಸ್ ಫೋನ್ ಎತ್ತಿ, ನೀವು ಎಲ್ಲಿದ್ದೀರಿ? ಏಕೆ ಹೀಗೆ ಮಾಡುತ್ತಿದ್ದೀರಿ? ಅವಳು ಏನು ಹೇಳುತ್ತಿದ್ದಾಳೆಂದು ಕೇಳಿಸಿಕೊಳ್ಳಲು ನನಗೆ ಆ ರೆಕಾರ್ಡಿಂಗ್ನ ಅಗತ್ಯವಿರಲಿಲ್ಲ. ವರ್ಷಗಳಿಂದ ಅವಳ ದನಿಯಲ್ಲಿನ ಪ್ರತಿಯೊಂದು ಏರಿಳಿತವನ್ನು ನಾನು ಬಲ್ಲೆ. ಅದು ಸಿಟ್ಟಿರಲಿ, ಪ್ರೀತಿಯಿರಲಿ, ಹಠವಿರಲಿ ಅಥವಾ ಹತಾಶೆಯ ಅಳುವಿರಲಿ. ಆದರೆ ಇಂದು ನನ್ನ ಬದುಕಿನಲ್ಲೇ ಮೊದಲ ಬಾರಿಗೆ ನಾನು ಇತರರಿಗಿಂತ ಹೆಚ್ಚಾಗಿ ನನ್ನನ್ನು ಆರಿಸಿಕೊಂಡೆ. ದೀರ್ಘವಾದ ಉಸಿರು ತೆಗೆದುಕೊಂಡೆ. ಪಟ್ಟಿಯಲ್ಲಿದ್ದ ಎಲ್ಲ ವಾಯ್ಸ್ ಮೇಲ್ ನೋಟಿಫಿಕೇಷನ್ಗಳನ್ನು ಸ್ಕ್ರೋಲ್ ಮಾಡಿ ಮರು ಮಾತಿಲ್ಲದೆ ಡಿಲೀಟ್ ಆಲ್ ಬಟನ್ ಒತ್ತಿದೆ. ಒಂದೇ ಕ್ಷಣದಲ್ಲಿ ಸ್ಕ್ರೀನ್ ಶುಭ್ರವಾಯಿತು. ಮನಸ್ಸಿನಲ್ಲೇ ಅಂದುಕೊಂಡೆ, ಮಗಳೇ, ಇಷ್ಟು ದಿನ ನನ್ನ ಫೋನ್ ರಿಂಗ್ ಆಗುತ್ತಿದ್ದಾಗ ಕೇಳಿಸುತ್ತಿದ್ದ ನಿನ್ನ ಶಬ್ದಗಳ ಆರ್ಭಟ ಈಗ ನಿನ್ನ ಮನೆಯ ಶಾಂತಿಯಲ್ಲಿ ನಿನಗೆ ಪ್ರತಿಧ್ವನಿಸಲಿ. ಅಲ್ಲಿನ ಮೌನ ನಿನಗೆ ಉತ್ತರ ನೀಡಲಿ. ಹೀಗೆ ಅನಿಶ್ಚಿತತೆಯ ನಡುವೆಯೇ 2 ದಿನಗಳು ಉರುಳಿ ಹೋದವು.
ಗೋವಾದಲ್ಲಿ ನನ್ನ ದಿನಚರಿ ಒಂದು ಲಯಕ್ಕೆ ಮರಳುತ್ತಿತ್ತು. ಬೆಳ್ಳಂಬೆಳಿಗ್ಗೆ ಅಲೆಗಳ ಜೊತೆ ಹೆಜ್ಜೆ ಹಾಕುತ್ತಾ ಸಮುದ್ರದ ದಡದಲ್ಲಿ ಅಡ್ಡಾಡುವುದು, ಮಧ್ಯಾಹ್ನ ಅಡುಗೆ ಮನೆಯಲ್ಲಿ ನನಗಾಗಿ ಹಗುರವಾದದ್ದೇನಾದರೂ ತಯಾರಿಸಿಕೊಳ್ಳುವುದು, ಸಂಜೆ ಬಾಲ್ಕನಿಯಲ್ಲಿ ಕುಳಿತು ಹಬೆಯಾಡುವ ಚಹಾವನ್ನು ಹೀರುತ್ತಾ ಕತ್ತಲಾಗುವುದನ್ನು ನೋಡುವುದು. ಇದೇ ನನ್ನ ಪ್ರಪಂಚವಾಗಿತ್ತು. ಅಲ್ಲಿ ಒಂಟಿತನವಿತ್ತು ನಿಜ, ಆದರೆ ಅದರಲ್ಲಿ ಯಾವುದೇ ದೂರುಗಳಿರಲಿಲ್ಲ. ಯಾರನ್ನೂ ಸಮಾಧಾನಪಡಿಸುವ ಅನಿವಾರ್ಯತೆ ಇರಲಿಲ್ಲ. ಯಾರೂ ಎಸೆಯುವ ವ್ಯಂಗ್ಯದ ಮಾತುಗಳ ಚುಚ್ಚಿರಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಬೇರೆಯವರಿಗಾಗಿ ನನ್ನನ್ನು ನಾನು ಹಗುರವಾಗಿಸಿಕೊಳ್ಳುವ ಅಥವಾ ನನ್ನ ಅಸ್ತಿತ್ವವನ್ನೇ ಅಡಗಿಸಿಟ್ಟುಕೊಳ್ಳುವ ಸಂಕೋಲೆಗಳಿರಲಿಲ್ಲ. ಅದು ನನ್ನದೇ ಆದ ಮುಕ್ತ ಆಕಾಶವಾಗಿತ್ತು. 3ನೇ ದಿನದ ಬೆಳಿಗ್ಗೆ ಸಮುದ್ರದ ಅಲೆಗಳ ಸದ್ದಿಗೆ ಮೈಮರೆತು ದಡದಲ್ಲಿ ನಿಂತಿದ್ದಾಗ ನನ್ನ ವಯಸ್ಸಿನ 2 ಮಹಿಳೆಯರು ಎದುರಾದರು. ಒಬ್ಬಳ ತಲೆ ಕೂದಲು ಬೆಳ್ಳಿಯಂತೆ ಹೊಳೆಯುತ್ತಿತ್ತು. ಇನ್ನೊಬ್ಬಳ ಕೊರಳಲ್ಲಿ ಅಚ್ಚುಕಟ್ಟಾದ ದಪ್ಪ ಸ್ಕಾರ್ಫ್ ಇತ್ತು. ಬೆಳ್ಳಿ ಕೂದಲಿನ ಮಹಿಳೆ ಮುಗುಳ್ನಗುತ್ತಾ ಕೇಳಿದಳು, "ನೀವು ಟೂರಿಸ್ಟ್ ಅಥವಾ ಇಲ್ಲೇ ವಾಸ್ತವ್ಯವೇ?" ನಾನು ಅಷ್ಟೇ ಸಹಜವಾದ ನಗೆಯೊಂದಿಗೆ ಉತ್ತರಿಸಿದೆ, "ಸದ್ಯಕ್ಕೆ ಇಲ್ಲೇ ಇರುವೆ. ದೆಹಲಿಯಿಂದ ಬಂದಿದ್ದೇನೆ." "ಹೌದಾ, ನಾವು ಇಲ್ಲಿ ಒಬ್ಬಂಟಿಯಾಗಿಯೇ ನೆಲೆಸಿದ್ದೇವೆ" ಎಂದು ಅವಳು ಪರಿಚಯಿಸಿಕೊಂಡಳು. "ನನ್ನ ಹೆಸರು ಗೀತಾ, ಇವರು ಪಲ್ಲವಿ. ನಾವು ನಮ್ಮಂತಹ ಕೆಲವು ಗೆಳತಿಯರು ವಾರಕ್ಕೊಮ್ಮೆ ಇಲ್ಲಿ ಭೇಟಿಯಾಗುತ್ತೇವೆ. ನಮ್ಮ ಕಥೆಗಳನ್ನು ಹಂಚಿಕೊಳ್ಳುತ್ತೇವೆ. ನಿಮಗೆ ಇಷ್ಟವಿದ್ದರೆ ನೀವು ಬರಬಹುದು. ನಾವು ಈ ಗುಂಪನ್ನು 2ನೇ ಇನ್ನಿಂಗ್ಸ್ ಎಂದು ಕರೆಯುತ್ತೇವೆ." ಬದುಕಿನ ಹೊಸದೊಂದು ಆರಂಭಕ್ಕಾಗಿ 2ನೇ ಇನ್ನಿಂಗ್ಸ್. ಆ ಪದ ಕೇಳಿದಾಗ ನನ್ನ ಹೃದಯದ ಯಾವುದೋ ಮೌನ ಮೂಲೆಗೆ ಯಾರೋ ಮೃದುವಾಗಿ ಸ್ಪರ್ಶಿಸಿದಂತಾಯಿತು. 2ನೇ ಇನ್ನಿಂಗ್ಸ್ ಯಾವಾಗ ಭೇಟಿಯಾಗುತ್ತೀರಾ ನೀವು? ಕುತೂಹಲದಿಂದ ಕೇಳಿದೆ. "ಪ್ರತಿ ಗುರುವಾರ ಸಂಜೆ, ಸಮುದ್ರದ ಎದುರಿಗಿರುವ ಆ ಹಳೆಯ ಕೆಫೆಯಲ್ಲಿ." ಗೀತಾ ದೂರಕ್ಕೆ ಸನ್ನೆ ಮಾಡಿದಳು. "ಅಲ್ಲಿ ಮಣ್ಣಿನ ಲೋಟದಲ್ಲಿ ಚಹಾ ಸಿಗುತ್ತದೆ. ನಾವು ನಮ್ಮ ಹೃದಯದ ಹೊರೆಯನ್ನು ಆ ಚಹಾದಲ್ಲಿ ಕರಗಿಸಿ ಹಗುರವಾಗುತ್ತೇವೆ." ನಗುನಗುತ್ತಲೇ ಒಪ್ಪಿಕೊಂಡೆ. "ಖಂಡಿತ, ಈ ಗುರುವಾರ ನಾನು ಬರುವೆ." ಮನೆಗೆ ಮರಳುವ ದಾರಿಯಲ್ಲಿ ಮನಸ್ಸು ಎಂದಿಗಿಂತ ಹಗುರವಾಗಿತ್ತು. ಕಳೆದುಕೊಂಡದ್ದರ ಬಗ್ಗೆ ಶೋಕಿಸುವುದಕ್ಕಿಂತ ಇನ್ನು ಸಿಗಲಿರುವ ಹೊಸ ಸ್ನೇಹದ ಬಗ್ಗೆ ನಂಬಿಕೆ ಮೂಡಿತು. ಬದುಕು ನನಗೆ ಮೆಲ್ಲಗೆ ಪಿಸುಗುಟ್ಟುತ್ತಿತ್ತು. "ನೀನು ಪೂರ್ತಿಯಾಗಿ ಒಬ್ಬಂಟಿಯಲ್ಲ." ಅಂದು ಸಂಜೆ ಅಡ್ವೊಕೇಟ್ ದೇಶ್ಮುಖ್ ಅವರಿಂದ ಕರೆ ಬಂದಾಗ ದಾಖಲೆಗಳಲ್ಲಿ ಏನಾದರೂ ತೊಂದರೆಯಾಗಿದೆಯೇನೋ ಎಂಬ ಆತಂಕ ಕ್ಷಣಕಾಲ ಮೂಡಿತು. "ಹೇಳಿ ದೇಶ್ಮುಖ್ ಅವರೇ, ಎಲ್ಲವೂ ಸರಿಯಿದೆಯೇ?" ಎಂದು ಕೇಳಿದೆ. "ಹೌದು ಪಾಲ್ಗುಣಿಯವರೇ, ನೀವು ಗೋವಾ ತಲುಪಿದ್ದೀರಾ?" ಎಂದು ಅವರು ವಿಚಾರಿಸಿದರು. "ಹೌದು, ಬಂದು 2 ದಿನವಾಯಿತು." "ಸರಿ, ನಿಮಗೊಂದು ವಿಷಯ ತಿಳಿಸಬೇಕಿತ್ತು. ನಿಮ್ಮ ಎಲ್ಲ ದಾಖಲೆಗಳು ಈಗ ಅಧಿಕೃತವಾಗಿ ನೋಂದಣಿಯಾಗಿವೆ. ಎಲ್ಲವೂ ಈಗ ಕಾನೂನುಬದ್ಧವಾಗಿ ಜಾರಿಯಲ್ಲಿದೆ" ಎಂದರು. ಆ ಮಾತು ಕೇಳಿದಾಗ ಹಗುರವಾದ ನಿಟ್ಟುಸಿರು ಬಿಟ್ಟೆ. "ಧನ್ಯವಾದಗಳು" ಎಂದು ಮೆಲ್ಲನೆ ಅಂದೆ. ಕೆಲ ಕ್ಷಣಗಳ ಮೌನದ ನಂತರ ಅವರು ದನಿಯನ್ನು ತಗ್ಗಿಸಿ ಹೇಳಿದರು, "ಇಂದು ಬೆಳಿಗ್ಗೆ ಪ್ರಿಯಾ ಆಫೀಸ್ಗೆ ಬಂದಿದ್ದಳು." ಆ ಹೆಸರು ಕೇಳುತ್ತಿದ್ದಂತೆಯೇ ನನ್ನ ಎದೆಯ ಬಡಿತ ಒಂದು ಕ್ಷಣ ನಿಂತಂತಾಯಿತು. "ಏನಂತೆ?" ಎಂದು ಕೇಳಿದೆ. "ಬೆಳ್ಳಂಬೆಳಿಗ್ಗೆ ಬಂದು ಅಳುತ್ತಿದ್ದಳು. ನೀವು ಅವಳಿಗೆ ದೊಡ್ಡ ಶಿಕ್ಷೆ ನೀಡುತ್ತಿದ್ದೀರಿ ಎಂದು ಅವಳು ಭಾವಿಸಿದ್ದಾಳೆ. ತನ್ನ ಇಡೀ ಜೀವನದುದ್ದಕ್ಕೂ ಅಪರಾಧಿ ಪ್ರಜ್ಞೆಯಲ್ಲಿ ಬೇಯಲಿ ಎಂದೇ ನೀವು ಇಂತಹ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎನ್ನುವುದು ಅವಳ ವಾದ" ಎಂದರು ದೇಶ್ಮುಖ್. ಅವರ ಮಾತು ಕೇಳಿ ನನ್ನಲ್ಲಿ ಕಹಿಯಾದ ಮತ್ತು ದಣಿದ ನಗುವೊಂದು ಮೂಡಿತು. "ನೋಡಿ ದೇಶ್ಮುಖ್ ಅವರೇ, ನಾನು ಅವಳ ಮನೆಯ ಸಾಲ ತೀರಿಸಿದೆ. ಅವಳ ಬಳಿ ಇದ್ದ ನನ್ನ ಹಕ್ಕಿನ ಹಣವನ್ನು ಹಿಂಪಡೆದೆ ಮತ್ತು ಅವಳು ನೀಡಿದ ಅವಮಾನದ ಮಾತುಗಳನ್ನೇ ಅವಳಿಗೆ ಉಡುಗೊರೆಯಾಗಿ ಮರಳಿಸಿದೆ. ಇದು ಶಿಕ್ಷೆಯೇ? ಪ್ರೀತಿ ಮತ್ತು ಗೌರವ ಇಲ್ಲದ ಜಾಗದಲ್ಲಿ ಹಣವನ್ನಾದರೂ ಉಳಿಸಿಕೊಳ್ಳುವುದು ತಪ್ಪೇ?" "ಪಾಲ್ಗುಣಿಯವರೇ, ನನಗೆ ತಿಳಿದಿದೆ, ನೀವು ಇದನ್ನು ಸೇಡಿನಿಂದ ಮಾಡುತ್ತಿಲ್ಲ. ಬದಲಿಗೆ ನಿಮ್ಮ ಆತ್ಮಗೌರವದ ರಕ್ಷಣೆಗಾಗಿ ಮಾಡುತ್ತಿದ್ದೀರಿ. ಆದರೂ ಅವಳ ಮನಸ್ಥಿತಿ ನಿಮಗೆ ತಿಳಿದಿರಲಿ ಎಂದು ಹೇಳಿದೆ ಅಷ್ಟೇ" ಎಂದು ಅವರು ಸಮಾಧಾನಪಡಿಸಿದರು. "ಅವಳು ಎಂದಿಗೂ ನನ್ನನ್ನು ಅರ್ಥಮಾಡಿಕೊಂಡವಳಲ್ಲ. ಈಗಲೂ ಅಷ್ಟೇ. ಒಂದು ವೇಳೆ ನನ್ನ ಈ ನಿರ್ಧಾರ ಅವಳಿಗೆ ಬರೀ ದೋಷಿ ಎಂಬ ಭಾವನೆ ಮೂಡಿಸುತ್ತಿದೆ ಎಂದಾದರೆ ಅವಳು ನನ್ನನ್ನು ಇಂದಿಗೂ ಅರಿತಿಲ್ಲ ಎಂದೇ ಅರ್ಥ. ಈಗ ನನ್ನನ್ನು ಅರ್ಥಮಾಡಿಕೊಳ್ಳುವ ಜವಾಬ್ದಾರಿ ಅವಳದ್ದು, ನನ್ನದಲ್ಲ" ಎಂದು ಖಡಾಖಂಡಿತವಾಗಿ ಹೇಳಿದೆ. ದೇಶ್ಮುಖ್ ಅವರು ಸ್ವಲ್ಪ ಹೊತ್ತು ಸುಮ್ಮನಿದ್ದು ಕೇಳಿದರು. "ಅವಳು ನಿಮ್ಮ ನಂಬರ್ ಕೇಳುತ್ತಿದ್ದಳು. ನಾನು ಕೊಡಲಿಲ್ಲ. ನೀವು ಸುರಕ್ಷಿತವಾಗಿದ್ದೀರಿ ಎಂದು ಮಾತ್ರ ಹೇಳಿದೆ. ಇದು ಸರಿಯಿದೆ ತಾನೇ?" "ಹೌದು, ಅದೇ ಸರಿ. ಅವಳಿಗೆ ನಾನು ಎಲ್ಲಿದ್ದೇನೆ ಎಂದು ತಿಳಿಸಬೇಡಿ. ಒಂದು ವೇಳೆ ನನ್ನ ಜೀವನದಿಂದ ನಾನು ಮಾಯವಾಗುವುದೇ ಅವಳಿಗೆ ಸಿಕ್ಕ ದೊಡ್ಡ ಉಡುಗೊರೆ ಎಂದು ಅವಳು ಭಾವಿಸಿದ್ದರೆ ಆ ಉಡುಗೊರೆ ಅವಳಿಗೆ ಪೂರ್ತಿಯಾಗಿ ಸಿಗಲಿ. ನನ್ನ ನೆರಳು ಕೂಡ ಅವಳ ಮೇಲೆ ಬೀಳುವುದು ಬೇಡ." ಅಡ್ವೊಕೇಟ್ ದೇಶ್ಮುಖ್ ಅವರ ಫೋನ್ ಕರೆ ಮುಗಿದ ಮೇಲೆ ನಾನು ದೀರ್ಘಕಾಲ ಬಾಲ್ಕನಿಯಲ್ಲೇ ನಿಂತಿದ್ದೆ. ಸಮುದ್ರದ ಗಾಳಿ ತೇವವಾಗಿತ್ತು ನಿಜ, ಆದರೆ ಆ ಕ್ಷಣದಲ್ಲಿ ನನ್ನ ಕಣ್ಣಾಲಿಗಳಲ್ಲಿದ್ದ ತೇವ ಆ ಕಡಲ ತೇವಕ್ಕಿಂತಲೂ ಮಿಗಿಲಾಗಿತ್ತು. ಅಳುವಿಗೂ ನಗುವಿಗೂ ಮೀರಿದ ಒಂದು ಶೂನ್ಯ ಭಾವ ನನ್ನನ್ನು ಆವರಿಸಿತ್ತು. ಗುರುವಾರ ಸಂಜೆ ಬಂತು. ಗೀತಾ ಮತ್ತು ಅವರ ತಂಡವನ್ನು ಭೇಟಿಯಾಗಲು ನಾನು ಆ ಪುಟ್ಟ ಕೆಫೆಗೆ ತಲುಪಿದೆ. ಹೊರಗಿನ ಬೋರ್ಡ್ ಮೇಲೆ "ಸೀ ಬ್ರೀಜ್ ಕೆಫೆ" ಎಂಬ ಬರಹವಿತ್ತು.
ಒಳಗಡೆ ಕಾಲಿಟ್ಟ ಕೂಡಲೇ ಒಂದು ರೀತಿಯ ಹಳೆಯ ಕಾಲದ ನೆಮ್ಮದಿ ಆವರಿಸಿತು. ಮರದ ಕುರ್ಚಿಗಳು, ಗೋಡೆಗಳ ಮೇಲಿದ್ದ ಹಳೆಯ ಕಪ್ಪು ಬಿಳುಪು ಭಾವಚಿತ್ರಗಳು ಮತ್ತು ಕಿಟಕಿಯ ಗಾಜಿನ ಆಚೆ ನಿಧಾನವಾಗಿ ಮುಳುಗುತ್ತಿದ್ದ ಕೆಂಬಣ್ಣದ ಸೂರ್ಯ. ಮೂಲೆಯ ಮೇಜಿನ ಬಳಿ 5-6 ಮಹಿಳೆಯರು ಕುಳಿತಿದ್ದರು. ಗೀತಾ ಕೈ ಬೀಸಿ ಸ್ವಾಗತಿಸುತ್ತಾ ಹೇಳಿದರು, ಬಾ ಪಾಲ್ಗುಣಿ, ನಿನ್ನನ್ನು ಭೇಟಿಯಾಗಿ ತುಂಬ ಸಂತೋಷವಾಯಿತು. ಇದು ನಮ್ಮ 2ನೇ ಇನ್ನಿಂಗ್ಸ್ ತಂಡ. ಅಲ್ಲಿ ಕುಳಿತಿದ್ದವರು ಒಬ್ಬೊಬ್ಬರಾಗಿ ಪರಿಚಯ ಮಾಡಿಕೊಳ್ಳಲಾರಂಭಿಸಿದರು. ಒಬ್ಬಾಕೆ ಮುಗುಳ್ನಗುತ್ತಾ ಹೇಳಿದಳು, ನಾನು ಶಾರದಾ, ಮುಂಬೈನಿಂದ ಬಂದವಳು. ಮಕ್ಕಳು ನನ್ನನ್ನು ವೃದ್ಧಾಶ್ರಮಕ್ಕೆ ಸೇರಿಸಲು ಸಿದ್ಧತೆ ನಡೆಸುತ್ತಿದ್ದರು. ಅಷ್ಟರಲ್ಲೇ ನಾನು ಮೊದಲು ಮಾಡಿದ್ದು ಏನೆಂದರೆ ಅವರಿಗಿಂತ ಮುಂಚೆಯೇ ನಾನು ಇಲ್ಲಿಗೆ ಓಡಿ ಬಂದು ಬಿಟ್ಟೆ. ಇನ್ನೊಬ್ಬಾಕೆ ಚಹಾದ ಕಪ್ ಎತ್ತುತ್ತಾ ನಕ್ಕಳು. ನಾನು ಮುಕ್ತ. ಪತಿ ತೀರಿಕೊಂಡರು. ಮಕ್ಕಳು ತಮ್ಮ ತಮ್ಮ ದೇಶಗಳಲ್ಲಿ ನೆಲೆಸಿದ್ದಾರೆ. ನಾನು ಯೋಚಿಸಿದೆ, ನಾನು ಕೂಡ ನನ್ನದೇ ಆದ ಒಂದು ದೇಶಕ್ಕೆ ಹೊರಟು ಹೋಗೋಣ ಎಂದು. ನನ್ನ ಮನಸ್ಸಿನ ದೇಶಕ್ಕೆ. ಎಲ್ಲರೂ ಆ ಮಾತು ಕೇಳಿ ಜೋರಾಗಿ ನಕ್ಕರು. ಅವರ ಮಾತು ಕೇಳಿ ನನ್ನಲ್ಲೂ ಮಂದಹಾಸ ಮೂಡಿತು. ಮೆಲ್ಲನೆ ನನ್ನ ಪರಿಚಯ ನೀಡಿದೆ. ನಾನು ಪಾಲ್ಗುಣಿ, ದೆಹಲಿಯಿಂದ ಬಂದವಳು. ನನ್ನ ಮಗಳು ಒಮ್ಮೆ ಹೇಳಿದಳು, ಅಮ್ಮ, ನಿಮ್ಮ ಅನುಪಸ್ಥಿತಿಯೇ ನನಗೆ ಅತಿ ದೊಡ್ಡ ಉಡುಗೊರೆ ಎಂದು. ಅವಳ ಆ ಆಸೆಯನ್ನು ಪೂರೈಸಲು ನಾನು ಇಲ್ಲಿಗೆ ಬಂದಿದ್ದೇನೆ. ಕ್ಷಣ ಮಾತ್ರದಲ್ಲಿ ಅಲ್ಲಿನ ನಗು ಮಾಯವಾಗಿ ಮೌನ ಆವರಿಸಿತು. ಶಾರದಾ ತನ್ನ ತೀಕ್ಷ್ಣ ಕಣ್ಣುಗಳಿಂದ ನನ್ನನ್ನು ನೋಡುತ್ತಾ ಕೇಳಿದರು, ಮತ್ತು ನಿನ್ನ ಹೃದಯ ಈ ಉಡುಗೊರೆ ನೀಡಲು ಒಪ್ಪಿಕೊಂಡಿತೆ? ನಾನು ಕಿಟಕಿಯ ಹೊರಗೆ ನೋಡಿ ಮೆಲ್ಲನೆ ಉತ್ತರಿಸಿದೆ, ಹೃದಯವಂತೂ ಎಂದೂ ಒಪ್ಪುವುದಿಲ್ಲ ಶಾರದಾ. ಆದರೆ ನಾವು ಯಾವಾಗಲೂ ಕೇವಲ ಇತರರ ಹೃದಯವನ್ನೇ ನೋಡುತ್ತಾ ಕುಳಿತಿದ್ದರೆ ನಮ್ಮ ಹೃದಯ ತನಗಾಗಿ ತಾನು ಬಡಿಯುವುದು ಯಾವಾಗ ಸಾಧ್ಯ? ಗೀತಾ ನನ್ನ ಕಡೆಗೆ ಕೆನೆಯುಳ್ಳ ಒಂದು ಕಪ್ ಚಹಾವನ್ನು ಮೆಲ್ಲನೆ ಸರಿಸುತ್ತಾ ಹೇಳಿದಳು, ಈಗೋ ಪಾಲ್ಗುಣಿ, ಇದು ನಮ್ಮ ತಂಡದ ಸ್ವಾಗತದ ರೀತಿ. ಇಲ್ಲಿಗೆ ಬರುವವರು ಮೊದಲು ತಮ್ಮ ಮನಸ್ಸಿನ ಭಾರವನ್ನೆಲ್ಲ ಈ ಚಹಾದ ಕಪ್ನಲ್ಲಿ ಸುರಿಯುತ್ತಾರೆ. ಆಮೇಲೆ ಅದನ್ನು ನಿಧಾನವಾಗಿ ಸಿಪ್ ಮಾಡುತ್ತಾ ಸವಿಯುತ್ತಾರೆ. ಆಗಷ್ಟೇ ಚಹಾದ ಅಸಲಿ ರುಚಿ ಸಿಗುವುದು. ನಾನು ಸಣ್ಣಗೆ ನಕ್ಕು ಉತ್ತರಿಸಿದೆ, ಹಾಗಾದರೆ ನನ್ನ ಕತೆ ಸ್ವಲ್ಪ ದೊಡ್ಡದಿದೆ ಗೀತಾ. ನನಗೆ ಇಂದು 2 ಕಪ್ ಚಹಾ ಬೇಕಾಗುತ್ತದೆ. ಅಂದು ರಾತ್ರಿ ನಾನು ಆ ಕೆಫೆಯ ಮಂದ ಬೆಳಕಿನಲ್ಲಿ ಎಲ್ಲವನ್ನು ಬಿಚ್ಚಿಟ್ಟೆ. ದೀಪಾವಳಿಯ ಆ ಕರಾಳ ರಾತ್ರಿ, ಪ್ರಿಯ ಆಡಿದ ಕಟು ನುಡಿಗಳು, ಅನಿವಾರ್ಯವಾಗಿ ನಾನು ಬದಲಿಸಿದ ಉಯಿಲು ಮತ್ತು ದೆಹಲಿಯ ಮನೆಯನ್ನು ಬಿಟ್ಟು ಗೋವಾಕ್ಕೆ ಬಂದ ಈ ಪಯಣ, ಎಲ್ಲವನ್ನೂ ವಿವರಿಸಿದೆ. ಅಲ್ಲಿ ಕುಳಿತಿದ್ದ ಆ ಮಹಿಳೆಯರು ಸದ್ದಿಲ್ಲದೆ ಕೇಳಿಸಿಕೊಳ್ಳುತ್ತಿದ್ದರು. ಸಾಮಾನ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ಕೇಳಿಬರುವ, ಮಗಳಲ್ಲವೇ, ಕ್ಷಮಿಸಿಬಿಡು, ವೃದ್ಧಾಪ್ಯದಲ್ಲಿ ಒಬ್ಬಂಟಿಯಾಗಿರುವುದು ಕಷ್ಟ, ತಾಯಿಯಾಗಿ ನೀನು ಸ್ವಲ್ಪ ಸೋಲಬಾರದಿತ್ತೆ ಎನ್ನುವ ಸಾಂಪ್ರದಾಯಿಕ ಉಪದೇಶಗಳು ಅಲ್ಲಿರಲಿಲ್ಲ. ಬದಲಿಗೆ ಅವರ ಕಣ್ಣುಗಳಲ್ಲಿ ನನ್ನ ನಿರ್ಧಾರಕ್ಕೆ ಒಂದು ರೀತಿಯ ಗೌರವ ಮತ್ತು ಸಹಾನುಭೂತಿ ಇತ್ತು. ನಾನು ಮಾತು ಮುಗಿಸಿದಾಗ ಕೆಫೆಯಲ್ಲಿ ಒಂದು ಕ್ಷಣ ಮೌನ ಆವರಿಸಿತು. ಗೀತಾ ನನ್ನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಕೇಳಿದಳು, ನಿನಗೆ ಪಶ್ಚಾತ್ತಾಪವಿದೆಯೇ ಪಾಲ್ಗುಣಿ? ನಾನು ಬಹಳ ಹೊತ್ತು ಯೋಚಿಸಿ ಮೌನ ಮುರಿದೆ. ಇನ್ನೂ ತಿಳಿದಿಲ್ಲ ಗೀತಾ, ಆದರೆ ಇಷ್ಟಂತೂ ಸತ್ಯ. ಒಂದು ವೇಳೆ ನಾನು ಅಂದು ಆ ಮನೆಯಿಂದ ಹೊರಬರದೆ ಹೋಗಿದ್ದರೆ, ಯಾವುದೋ ಒಂದು ದಿನ ಆಸ್ಪತ್ರೆಯ ಹಾಸಿಗೆ ಮೇಲೆ ಪ್ರಾಣ ಬಿಡುವ ಕೊನೆಯ ಕ್ಷಣದಲ್ಲಿ, ಛೆ, ಒಮ್ಮೆಯಾದರೂ ನನಗಾಗಿ ನಾನು ಬದುಕಬೇಕಿತ್ತು ಎಂದು ಹಲುಬುತ್ತಿದ್ದೆ. ಆ ನೋವಿಗಿಂತ ಈ ಒಂಟಿತನವೇ ಎಷ್ಟೋ ಮೇಲು. ನನ್ನ ಮಾತು ಕೇಳಿ ಪಲ್ಲವಿ ಮುಗುಳ್ನಗುತ್ತಾ ಹೇಳಿದಳು, ಅಂದರೆ ನೀನು ಬದುಕಿನ ಇತರ ಭಯಗಳಿಗಿಂತ ಪಶ್ಚಾತ್ತಾಪಕ್ಕೆ ಅತಿಯಾಗಿ ಹೆದರುತ್ತೀಯಾ, ಅಷ್ಟೇ ತಾನೇ? ಬಹುಶಃ ಹೌದು ಎಂದು ನಾನು ನಿಧಾನವಾಗಿ ತಲೆ ಆಡಿಸಿದೆ. ಆ ಕ್ಷಣದಲ್ಲಿ ಚಹಾದ ಕಪ್ ಹಗುರವಾಗಿತ್ತು ಮತ್ತು ಮನಸ್ಸು ಶಾಂತವಾಗಿತ್ತು. ಅಂದು ರಾತ್ರಿ ಕೆಫೆಯಿಂದ ಮನೆಗೆ ಮರಳುವಾಗ ಮೊದಲ ಬಾರಿಗೆ ಗೋವಾ ನನಗೆ ತುಂಬ ಪರಿಚಿತವಾಗಿ ಕಂಡಿತ್ತು ಮತ್ತು ಈ ನಗರವು ತನ್ನದೇ ಮನೆಯಲ್ಲಿ ಪರಕೀಯವಾಗಿ ಹೋದವರಿಗೆ ಮುಕ್ತ ಹಸ್ತದಿಂದ ಸ್ವಾಗತ ನೀಡುವ ಒಂದು ದೊಡ್ಡ ಆಶ್ರಯಧಾಮದಂತೆ ಭಾಸವಾಯಿತು. ಯಾರು ತಮ್ಮವರ ನಡುವೆಯೇ ಏಕಾಂಗಿಯಾದರೋ ಅವರಿಗೆ ಈ ಕಡಲ ತೀರದ ಗಾಳಿ ಹೊಸ ಪ್ರಾಣವನ್ನು ತುಂಬುತ್ತಿತ್ತು. ಹೀಗೆ 3 ವಾರಗಳು ಸದ್ದಿಲ್ಲದೆ ಉರುಳಿ ಹೋದವು. ನನ್ನ ಬದುಕು ಈಗ ಒಂದು ಹೊಸ ಹದಕ್ಕೆ ಬಂದಿತ್ತು. 2ನೇ ಇನ್ನಿಂಗ್ಸ್ ಗುಂಪಿನ ಸಭೆಗಳಿಗೆ ತಪ್ಪದೆ ಹೋಗಲಾರಂಭಿಸಿದೆ. ಬೆಳಿಗ್ಗೆ ಯೋಗ ತರಗತಿಗಳಿಗೆ ಸೇರಿಕೊಂಡೆ. ಅಲ್ಲಿ ನನ್ನ ದೇಹದ ಬಿಗಿತದ ಜೊತೆಗೆ ಮನಸ್ಸಿನ ಜಡತ್ವವೂ ಕರಗುತ್ತಿತ್ತು. ಕೆಲವೊಮ್ಮೆ ಹಳೆಯ ಚರ್ಚ್ ಪಕ್ಕದ ತರಕಾರಿ ಮಾರುಕಟ್ಟೆಗೆ ಹೋಗಿ ಅಗ್ಗದ ದರಕ್ಕೆ ಸಿಗುವ ತಾಜಾ ಬೆಂಡೆಕಾಯಿ, ಟೊಮೆಟೊಗಳನ್ನು ಚೌಕಾಸಿ ಮಾಡಿ ತರುತ್ತಿದ್ದೆ. ಸಂಜೆ ಹೊತ್ತು ಸಮುದ್ರ ದಡದಲ್ಲಿ ಕುಳಿತು ಅಲೆಗಳ ಅಬ್ಬರದ ನಡುವೆ ನನ್ನ ಡೈರಿಯಲ್ಲಿ ಮನಸ್ಸಿನ ಮಾತುಗಳನ್ನು ಗೀಚುತ್ತಿದ್ದೆ. ನನ್ನ ಮೊಬೈಲ್ ಫೋನ್ ಈಗ ಹೆಚ್ಚಾಗಿ ಡ್ರಾಯರ್ನ ಮೌನದಲ್ಲಿ ಅಡಗಿರುತ್ತಿತ್ತು. ದಿನಕ್ಕೊಮ್ಮೆ ಕುತೂಹಲಕ್ಕೆ ಹೊರತೆಗೆದು ನೋಡುತ್ತಿದ್ದೆ. ಅಲ್ಲಿ ಕೆಲವು ಅಪರಿಚಿತ ಸಂಖ್ಯೆಗಳ ಮಿಸ್ಡ್ ಕಾಲ್ಗಳಿರುತ್ತಿದ್ದವು, ಬ್ಯಾಂಕ್ನ ಸಂದೇಶಗಳಿರುತ್ತಿದ್ದವು. ಆದರೆ ಎಲ್ಲೂ ಪ್ರಿಯಾ ಎಂಬ ಹೆಸರಿರಲಿಲ್ಲ. ಬಹುಶಃ ಅವಳು ತನ್ನ ಹಠದ ಮುಂದೆ ಸೋಲೊಪ್ಪಿಕೊಂಡಿದ್ದಳು, ಅಥವಾ ನಾನು ಅವಳಿಗೆ ನೀಡಿದ ನನ್ನ ಅನುಪಸ್ಥಿತಿಯ ಆ ಉಡುಗೊರೆ ಅವಳಿಗೆ ನಿಜವಾಗಿಯೂ ಹಿಡಿಸಿತ್ತು. ಅಚ್ಚರಿ ಎಂದರೆ ಅವಳ ಕಾಲ್ ಬರಲಿಲ್ಲವಲ್ಲ ಎಂಬ ಕೊರಗಿಗಿಂತ
ನಾನು ಈ ಮೌನವನ್ನು ಎಷ್ಟು ಸುಲಭವಾಗಿ ಆಸ್ವಾದಿಸುತ್ತಿದ್ದೇನೆ ಎಂಬ ಸತ್ಯ ನನಗೆ ಅಚ್ಚರಿ ಮೂಡಿಸುತ್ತಿತ್ತು. ಗೋವಾದ ಆ ಸಣ್ಣ ಮನೆಯಲ್ಲಿ ಒಂದು ಮಧ್ಯಾಹ್ನ ನಾನು ನಿರಾಳವಾಗಿ ತರಕಾರಿ ತೊಳೆಯುತ್ತಿದ್ದೆ. ಅಷ್ಟರಲ್ಲಿ ಕೆಳಗಿನಿಂದ ವಾಚ್‌ಮನ್ ದನಿ ನೀಡಿದ, "ಮೇಡಮ್, ನಿಮಗೊಂದು ಪಾರ್ಸಲ್ ಬಂದಿದೆ." ಕೆಳಗೆ ಹೋಗಿ ಆ ಬ್ರೌನ್ ಕಾಗದ ಸುತ್ತಿದ ಡಬ್ಬಿಯನ್ನು ಕೈಗೆತ್ತಿಕೊಂಡೆ. ಅದರ ಮೇಲೆ ಫಾಲ್ಗುಣಿ ಮೆಹ್ರಾ ಎಂಬ ಹೆಸರಿತ್ತು. ಆದರೆ ಕಳುಹಿಸಿದವರ ವಿಳಾಸವಿರಲಿಲ್ಲ. ಆದರೆ ಆ ಬರವಣಿಗೆಯನ್ನು ಕಂಡೊಡನೆ ನನ್ನ ಕೈಗಳು ನಡುಗಲಾರಂಭಿಸಿದವು. ಸ್ವಲ್ಪ ಓರೆಯಾಗಿದ್ದ ಅಕ್ಷರಗಳು, ಮಧ್ಯದಲ್ಲಿ ಉದ್ದವಾಗಿ ಎಳೆಯುತ್ತಿದ್ದ ಆ ಆರ್ ಅಕ್ಷರ. ಅದು ನನ್ನ ಮಗಳು ಪ್ರಿಯಾಳದ್ದೇ ಕೈ ಬರಹವಾಗಿತ್ತು. ಆ ಡಬ್ಬಿ ಕೇವಲ ಪಾರ್ಸಲ್ ಆಗಿರಲಿಲ್ಲ. ಅದು ಮಾಗದ ಹಳೆಯ ಗಾಯವನ್ನು ಮತ್ತೆ ಕೆದಕುವ ಮುನ್ಸೂಚನೆಯಾಗಿತ್ತು. ಉಸಿರು ಬಿಗಿ ಹಿಡಿದು ಅದನ್ನು ತೆರೆದೆ. ಒಳಗಡೆ ಒಂದು ಹಳೆಯ ಶೂಗಳ ಡಬ್ಬಿ ಇತ್ತು. ಅದನ್ನು ತೆರೆದಾಗ ನನ್ನ ಕಣ್ಣ ಮುಂದೆ ಫೋಟೋಗಳ ಸುರಿಮಳೆಯಾಯಿತು. ಆಸ್ಪತ್ರೆಯ ಗೌನ್ ಧರಿಸಿದ್ದ ನನ್ನ ಮಡಿಲಲ್ಲಿ 2 ದಿನದ ಹಸುಗೂಸು ಪ್ರಿಯಾ, 1 ವರ್ಷದ ಬರ್ತ್ಡೇ ಕೇಕ್ ಮುಂದೆ ಮುಖದ ತುಂಬ ಕ್ರೀಮ್ ಹಚ್ಚಿಕೊಂಡಿದ್ದ ಪ್ರಿಯಾ ಮತ್ತು ಹಿಂದೆ ನಿಂತು ನಗುತ್ತಿದ್ದ ನಾನು. ಸ್ಕೂಲ್ ಬ್ಯಾಗ್ ಸರಿಪಡಿಸುತ್ತಿದ್ದ ಕ್ಷಣ, ಕಾಲೇಜಿನ ಗ್ರ್ಯಾಜುಯೇಷನ್ ಹಬ್ಬ, ಮದುವೆಯ ಕೆಂಪು ಉಡುಗೆಯಲ್ಲಿ ಮಿಂಚುತ್ತಿದ್ದ ಪ್ರಿಯಾ. ಪ್ರತಿ ಫೋಟೋದಲ್ಲೂ ಒಂದು ಸತ್ಯ ಎದ್ದು ಕಾಣುತ್ತಿತ್ತು. ನಾನು ಸದಾ ಅವಳ ಹಿಂದೆ ನೆರಳಿನಂತೆ, ಕಾವಲುಗಾರಳಂತೆ, ಗೋಡೆಯಂತೆ ನಿಂತಿದ್ದೆ. ಮಗಳ ಪ್ರತಿ ಹೆಜ್ಜೆಯಲ್ಲೂ ಆಸರೆಯಾಗಿದ್ದ ಆ ತಾಯಿಯ ಅಸ್ತಿತ್ವ ಪ್ರತಿಯೊಂದು ಫೋಟೋದಲ್ಲೂ ಅಚ್ಚೊತ್ತಿತ್ತು. ಇದನ್ನು ಕಂಡ ನನ್ನ ಹೃದಯದ ಬಡಿತ ಜೋರಾಯಿತು. ಗಂಟಲು ಒಣಗಿದಂತಾಯಿತು. ಫೋಟೋಗಳ ಅಡಿಯಲ್ಲಿ ಒಂದು ಲಕೋಟೆ ಇತ್ತು. ಅದರ ಮೇಲೆ ಅತೀವ ಪ್ರೀತಿಯಿಂದ "ಅಮ್ಮ, ಓದಿಕೋ" ಎಂದು ಬರೆಯಲಾಗಿತ್ತು. ಅದರೊಳಗೆ ಒಂದು ಪತ್ರ ಮತ್ತು ಒಂದು ಕಪ್ಪು ಬಿಳಿ ಅಲ್ಟ್ರಾಸೌಂಡ್ ರಿಪೋರ್ಟ್ ಇತ್ತು. ಪ್ರಿಯಾಳ ಪತ್ರವು ನೋವಿನಿಂದ ತುಂಬಿತ್ತು. "ಮಮ್ಮಿ, ಈ ಪಾರ್ಸೆಲ್ ನಿಮಗೆ ತಲುಪುತ್ತದೋ ಇಲ್ಲವೋ ನನಗೆ ತಿಳಿಯದು. ನೀವು ಎಲ್ಲಿದ್ದೀರಿ ಎಂಬ ಸುಳಿವು ಕೂಡ ನನಗಿಲ್ಲ. ಆದರೆ ಈ ಪ್ರಯತ್ನ ಮಾಡಲೇಬೇಕೆಂದು ನನಗೆ ಅನ್ನಿಸಿತು." ಅಂದು ದೀಪಾವಳಿಯ ರಾತ್ರಿ ನಾನು ಆಡಿದ ಮಾತುಗಳು ಒಬ್ಬ ಮಗಳು ತನ್ನ ತಾಯಿಗೆ ಹೇಳಬಹುದಾದ ಅತಿ ನೀಚವಾದ ಮಾತುಗಳಾಗಿದ್ದವು. "ನೀವು ಹೊರಟು ಹೋಗುವುದರಿಂದಲೇ ನನಗೆ ಅತಿ ದೊಡ್ಡ ಗಿಫ್ಟ್ ಸಿಗಲಿದೆ" ಎಂಬ ಈ ಮಾತು ಬರೆಯುವಾಗಲೂ ಕೂಡ ನನಗೆ ನನ್ನ ಮೇಲೆ ಅಸಹ್ಯ ಅನ್ನಿಸುತ್ತಿದೆ. ನಾನು ಈ ವಾಕ್ಯವನ್ನು ಸಿಟ್ಟಿನಲ್ಲಿ ಹೇಳಿದೆ, ಆಯಾಸದಲ್ಲಿ ಹೇಳಿದೆ, ಹತಾಶೆಯಲ್ಲಿ ಹೇಳಿದೆ. ಆದರೆ ನೀವು ಅದನ್ನು ಹೃದಯದ ಮೇಲೆ ಬರೆದುಕೊಂಡ್ರಿ. "ಮಮ್ಮಿ, ನಾನು 3 ವರ್ಷಗಳಿಂದ ಮಗುವಿಗಾಗಿ ಹಂಬಲಿಸುತ್ತಿದ್ದೆ. ಪ್ರತಿ ತಿಂಗಳು ಟೆಸ್ಟ್, ಪ್ರತಿ ತಿಂಗಳು ಭರವಸೆ, ಪ್ರತಿ ತಿಂಗಳು ನೆಗೆಟಿವ್. ಡಾಕ್ಟರ್, ಚಿಕಿತ್ಸೆ, ಹಣ, ಜಗಳ ಎಲ್ಲವೂ ಸೇರಿ ನನ್ನನ್ನು ಒಳಗಿನಿಂದ ಟೊಳ್ಳು ಮಾಡುತ್ತಿದ್ದವು. ಅಮ್ಮ, ನೀವು ಯಾವಾಗಲೂ ನನ್ನ ಜೊತೆಗಿದ್ರಿ. ಆಸ್ಪತ್ರೆಯ ರಿಪೋರ್ಟ್ಗಳ ನಡುವೆ ಕಂಗಾಲಾದಾಗ, ಅಡುಗೆ ಮನೆಯ ತರಾತುರಿಯಲ್ಲಿ, ಅಥವಾ ನಾನು ನೋವಿನಿಂದ ಹಾಸಿಗೆಯ ಮೇಲೆ ಅಳುತ್ತಿದ್ದಾಗ, ನೀವು ಏನೇ ಮಾಡುತ್ತಿದ್ದರೂ ಅದು ನನಗಾಗಿ, ನನ್ನ ಸಹಾಯಕ್ಕಾಗಿಯೇ ಇರುತ್ತಿತ್ತು. ಆದರೆ ಪ್ರತಿ ಬಾರಿ ನಿಮ್ಮ ಮಡಿಲು ಹುಡುಕಿದಾಗಲೂ ನನಗೆ ನಾನು ಸೋಲುತ್ತಿದ್ದೇನೆ ಅನಿಸುತ್ತಿತ್ತು. ಇಷ್ಟು ದೊಡ್ಡವಳಾದರೂ ಇನ್ನೂ ನಿಮ್ಮ ಮಡಿಲನ್ನೇ ಆಶ್ರಯಿಸುತ್ತಿದ್ದೇನಲ್ಲ ಎಂಬ ಕೀಳರಿಮೆ ನನ್ನನ್ನು ಕಾಡುತ್ತಿತ್ತು. ಅಂದು ದೀಪಾವಳಿಯ ದಿನ. ನನ್ನ ಮನಸ್ಸು ಮತ್ತು ದೇಹ ಎರಡೂ ಜರ್ಜರಿತವಾಗಿದ್ದವು. ಆಗಲೂ ನೀವು ನನಗಾಗಿ ಮನೆಯನ್ನು ಅಲಂಕರಿಸಿ, ಅಡುಗೆ ಮಾಡಿ, ಹಬ್ಬದ ಸಂಭ್ರಮ ತರಲು ಪ್ರಯತ್ನಿಸಿದ್ರಿ. ಆದರೆ ಅಂದು ನನ್ನೊಳಗಿನ ಉರಿ ಜ್ವಾಲೆಯಾಗಿ ಹೊರಬಂದಿತು. ನನಗೆ ನನ್ನದೇ ಜೀವನ ಬೇಕು, ನಿಮ್ಮ ನೆರಳಿನಲ್ಲಿ ನನಗೆ ಉಸಿರಾಡಲು ಆಗುತ್ತಿಲ್ಲ ಎಂದು ಕೂಗಾಡಿದೆ. ಬಹುಶಃ ನಾನು ಇದನ್ನು ಶಾಂತವಾಗಿಯೂ ಹೇಳಬಹುದಿತ್ತು. ಆದರೆ ಅಂದು ನಾನು ಆರಿಸಿಕೊಂಡಿದ್ದು ಅತ್ಯಂತ ವಿಷಪೂರಿತ ವಾಕ್ಯವನ್ನು. ನೀವು ನನ್ನ ಆ ಕಟು ಮಾತನ್ನು ಸತ್ಯ ಎಂದು ನಂಬಿಬಿಟ್ರಿ ಅಮ್ಮ. ಸುಮ್ಮನೆ ದೂರ ಸರಿದ್ರಿ. ನನ್ನ ಹೋಮ್ ಲೋನ್ ಚುಕ್ತಾ ಮಾಡಿದ್ರಿ, ವೀಲ್ ಬದಲಾಯಿಸಿದ್ದೀರಿ ಮತ್ತು ಮೌನವಾಗಿ ಮಾಯವಾದ್ರಿ. ನೀವು ಮೇಜಿನ ಮೇಲೆ ಬಿಟ್ಟು ಹೋಗಿದ್ದ ಆ ಪತ್ರ ನನ್ನನ್ನು ಎಷ್ಟು ಘಾಸಿಗೊಳಿಸಿತೆಂದರೆ 2 ದಿನ ನಾನು ಹಾಸಿಗೆಯಿಂದ ಏಳಲೇ ಇಲ್ಲ. ನಂತರ ದೇಶ್ಮುಖ್ ಅಂಕಲ್ ಅವರನ್ನು ಭೇಟಿಯಾದಾಗ ತಿಳಿಯಿತು, ನೀವು ಎಲ್ಲವನ್ನೂ ನನಗಾಗಿ ತ್ಯಜಿಸಿದ್ರಿ ಎಂದು. ಅಂದು ನನಗೆ ಮೊದಲ ಬಾರಿಗೆ ಅರ್ಥವಾಯಿತು. ನೀವು ನನಗಾಗಿ ನೀಡಿದ್ದು ಕೇವಲ ಹಣವನ್ನಲ್ಲ, ನಿಮ್ಮ ಇಡೀ ಬದುಕನ್ನು. ಆ ಪತ್ರವನ್ನು ಓದುತ್ತಿದ್ದರೆ ಕಣ್ಣೀರು ನಿಲ್ಲುತ್ತಿಲ್ಲ. ಆದರೆ ಆ ನೋವಿನ ನಡುವೆಯೂ ನಿಮ್ಮ ಪ್ರೀತಿಯ ಆಳ ಈಗ ನನಗೆ ಪೂರ್ಣವಾಗಿ ಅರಿವಾಗುತ್ತಿದೆ. ನೀವು ಹೋದ 2 ದಿನದ ನಂತರ ನನಗೆ ತಿಳಿಯಿತು, ನಾನು ಗರ್ಭಿಣಿಯಾಗಿದ್ದೇನೆ ಎಂದು. 3 ವರ್ಷಗಳ ಸತತ ಪ್ರಯತ್ನ, 3 ವರ್ಷಗಳ ಆ ನೋವು. ಯಾವಾಗ ರಿಪೋರ್ಟ್ ಪಾಸಿಟಿವ್ ಎಂದು ಬಂದಿತೋ ಆಗ ನನ್ನ ಕಣ್ಣ ಮುಂದೆ ಮೊದಲು ಬಂದ ಮುಖ ನಿಮ್ಮದಾಗಿತ್ತು. ನಾನು ಓಡಿ ಬಂದು ನಿಮ್ಮನ್ನು ಅಪ್ಪಿಕೊಂಡು, "ಮಮ್ಮಿ, ನಾನು ತಾಯಿಯಾಗುತ್ತಿದ್ದೇನೆ" ಎಂದು ಕಿರುಚಾಡುತ್ತಾ ಹೇಳಬೇಕೆಂದು ಬಯಸಿದ್ದೆ. ಆದರೆ ನಿಮ್ಮ ಮನೆಗೆ ಹೋದಾಗ ಅಲ್ಲಿ ಬರೀ ಮೌನವಿತ್ತು. ಮನೆ ಖಾಲಿಯಾಗಿತ್ತು. ನನ್ನ ಹೆಗಲ ಮೇಲೆ ಕೈಯಿಟ್ಟು ಸಮಾಧಾನ ಹೇಳುತ್ತಿದ್ದ ನಿಮ್ಮ ಕೈಗಳ ಜಾಗದಲ್ಲಿ ಈಗ ಕೇವಲ ಶೂನ್ಯವಷ್ಟೇ ತುಂಬಿತ್ತು. ಕಬೋರ್ಡ್ನಿಂದ ಈ ಹಳೆಯ ಫೋಟೋಗಳನ್ನು ಹೊರತೆಗೆದಿದ್ದೇನೆ. ನಾನು ಈ ಕ್ಷಣಗಳನ್ನು ಮರೆತಿದ್ದೇನೆ ಎಂದು ನೀವು ಅಂದುಕೊಂಡಿರಬಹುದು. ಆದರೆ ನಾನು ಒಂದೇ ಒಂದು ಫೋಟೋವನ್ನು ಎಸೆದಿಲ್ಲ. ಪ್ರತಿಯೊಂದನ್ನು ಜೀವದಂತೆ ಕಾಪಾಡಿಕೊಂಡಿದ್ದೇನೆ.
ಏಕೆಂದರೆ ಆ ಪ್ರತಿ ತಿರುವಿನಲ್ಲೂ ಪ್ರತಿ ಫೋಟೋದಲ್ಲೂ ನನ್ನನ್ನು ಮುನ್ನಡೆಸಿದ ಶಕ್ತಿಯಾಗಿ ನೀವಿದ್ದೀರಿ. ಮಮ್ಮಿ, ನಾನು ಈ ಪಾರ್ಸಲನ್ನು ಬಹಳ ಯೋಚಿಸಿ ಕಳುಹಿಸುತ್ತಿದ್ದೇನೆ. ಇದು ನಿಮಗೆ ತಡವಾಗಿ ಸಿಗಬಹುದು ಅಥವಾ ಸಿಗದೇ ಹೋಗಬಹುದು. ಆದರೆ ನಾನು ಪ್ರಯತ್ನಿಸದಿದ್ದರೆ ನನ್ನನ್ನು ನಾನು ಎಂದಿಗೂ ಕ್ಷಮಿಸಿಕೊಳ್ಳಲಾರೆ. ನನಗೆ ನಿಮ್ಮ ಹಣ ಬೇಡ. ಆಸ್ತಿ ಪಾಸ್ತಿಗಳ ವೀಲ್ನಲ್ಲಿ ನನ್ನ ಹೆಸರಿಲ್ಲದಿದ್ದರೂ ಪರವಾಗಿಲ್ಲ. ನಾನು ನಿಮ್ಮ ಹತ್ತಿರ ಬೇಡುತ್ತಿರುವುದು ಕೇವಲ ಒಂದು ವಸ್ತುವನ್ನು. ಅದು ನೀವು. ನನ್ನನ್ನು ಕ್ಷಮಿಸಿ ಮಮ್ಮಿ. ಶತ್ರುಗಳಿಗೂ ಹೇಳಬಾರದ ಅಂತಹ ಕಟು ಶಬ್ದಗಳನ್ನು ನಾನು ನಿಮಗೆ ಹೇಳಿಬಿಟ್ಟೆ. ಆ ಪಾಪಪ್ರಜ್ಞೆ ನನ್ನನ್ನು ಸುಡುತ್ತಿದೆ. ದಯವಿಟ್ಟು ಮರಳಿ ಬನ್ನಿ. ನಿಮ್ಮ ಮಡಿಲಲ್ಲಿ ಮಗುವಾಗಿ ಮಲಗಲು ನಾನು ಕಾಯುತ್ತಿದ್ದೇನೆ. ಪತ್ರದ ಕೊನೆಯ ಸಾಲುಗಳು ಹೀಗಿದ್ದವು: ನಾನು ನಿಮ್ಮ ಜೊತೆ ಇರಲು ಅರ್ಹಳು ಎಂದು ಒಂದು ವೇಳೆ ಎಂದಾದರೂ ನಿಮಗೆ ಅನ್ನಿಸಿದರೆ ಪ್ಲೀಸ್ ನನಗೆ ಒಂದು ಬಾರಿ ಅವಕಾಶ ನೀಡಿ. ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಈ ಮಗು ನಿಮ್ಮ ಮೊಮ್ಮಗಳು ಅಥವಾ ಮೊಮ್ಮಗ ತನ್ನ ಅಜ್ಜಿ ಎಂತಹ ಅದ್ಭುತ ಹೆಣ್ಣು ಎಂದು ತಿಳಿದೇ ಬೆಳೆಯಬೇಕೆಂದು ನಾನು ಬಯಸುತ್ತೇನೆ. ಅವರು ಬಲಿಷ್ಠರು, ಪರಿಶ್ರಮಿ ಮತ್ತು ಮಿತಿ ಇಲ್ಲದೆ ಪ್ರೀತಿ ನೀಡುವವರು ಎಂದು ಅದಕ್ಕೆ ತಿಳಿಸಬೇಕಿದೆ. ಮಮ್ಮಿ, ನಾನು ಈ ಬಾರಿ ನಿಮ್ಮ ಮಡಿಲನ್ನು ಕೇಳುತ್ತಿದ್ದೇನೆ, ನಿಮ್ಮ ಹಣವನ್ನಲ್ಲ. ಐ ಆಮ್ ಸಾರಿ ಮಮ್ಮಿ. ಇಂತಿ ಸದಾ ತಪ್ಪು ಮಾಡುವ, ಆದರೂ ನಿಮ್ಮನ್ನು ಅತೀವವಾಗಿ ಪ್ರೀತಿಸುವ ನಿಮ್ಮ ಮಗಳು ಪ್ರಿಯಾ. ಪತ್ರದ ಜೊತೆಗಿದ್ದ ಅಲ್ಟ್ರಾಸೌಂಡ್ ರಿಪೋರ್ಟನ್ನು ನಾನು ನಡುಗುವ ಕೈಗಳಿಂದ ಎತ್ತಿಕೊಂಡೆ. ಆ ಕಪ್ಪು ಬಿಳಿ ಮಸುಕಾದ ಫೋಟೋದಲ್ಲಿ ಒಂದು ಸಣ್ಣ ಗುಳ್ಳೆಯಂತೆ ಜೀವವೊಂದು ಕಾಣಿಸುತ್ತಿತ್ತು. ಅದರ ಕೆಳಗೆ ಬರೆಯಲಾಗಿತ್ತು 8 ವೀಕ್ಸ್. ಕ್ಷಣಾರ್ಧದಲ್ಲಿ ನನ್ನ ಎದೆಯ ಬಡಿತ ನಿಂತಂತಾಯಿತು. ನಾನು ಅಜ್ಜಿಯಾಗಲಿದ್ದೇನೆ. ಆದರೆ ನಾನು ಪ್ರಿಯಾಳಿಂದ 1500 ಕಿಲೋಮೀಟರ್ ದೂರದಲ್ಲಿ ನನ್ನ ಸೌಲಭ್ಯದ ಬಾಲ್ಕನಿಯಲ್ಲಿ ಒಂಟಿಯಾಗಿ ಚಹಾ ಕುಡಿಯುತ್ತಾ ಕುಳಿತಿದ್ದೇನೆ. ಆ ಪತ್ರವನ್ನು ಮತ್ತೊಮ್ಮೆ ಓದಿದೆ. ಆಮೇಲೆ 3ನೇ ಬಾರಿ. ಪ್ರತಿ ಬಾರಿ ಓದಿದಾಗಲೂ ಒಂದೊಂದು ಅಕ್ಷರವು ಎದೆಗೆ ಚುಚ್ಚುತ್ತಿತ್ತು. ಹಳೆಯ ನೋವುಗಳು ಕರಗಿ ಕಣ್ಣೀರಿನ ರೂಪದಲ್ಲಿ ಹರಿಯುತ್ತಿದ್ದವು. ಸಂಜೆವರೆಗೆ ತಲೆ ಭಾರವಾಗಿತ್ತು. ಮನಸ್ಸು ಚಡಪಡಿಸುತ್ತಿತ್ತು. ನಾನು ಅವಳನ್ನು ದೂರ ಮಾಡಿದ್ದು ಅವಳು ಸ್ವತಂತ್ರವಾಗಲಿ ಎಂದೇ ಹೊರತು ಅವಳನ್ನು ಒಂಟಿ ಮಾಡಲಿಕ್ಕಲ್ಲ. ಈಗ ಅವಳಿಗೆ ನನ್ನ ಅವಶ್ಯಕತೆ ಇದೆ. ನನ್ನ ಮಡಿಲಿನ ಅವಶ್ಯಕತೆ ಇದೆ. ಆ ಪುಟ್ಟ ಜೀವಕ್ಕೆ ತನ್ನ ಅಜ್ಜಿಯ ಬೆಚ್ಚನೆಯ ಪ್ರೀತಿ ಬೇಕಿದೆ. ಇನ್ನೂ ಒಂದು ಕ್ಷಣವೂ ಇಲ್ಲಿರಲು ಸಾಧ್ಯವಿಲ್ಲ ಎನಿಸಿತು. ನಾನು ಗೀತಾಗೆ ಫೋನ್ ಮಾಡಿದೆ, ನಾಳೆ ಭೇಟಿಯಾಗಬಹುದೇ ಎಂದು. ಮರುದಿನ ನಾವು ಅದೇ ಸಮುದ್ರ ದಡದ ಕೆಫೆಯಲ್ಲಿ ಕುಳಿತಿದ್ದೆವು. ಅವಳ ಎದುರು ಆ ಪತ್ರ ಮತ್ತು ಫೋಟೋಗಳನ್ನು ಇರಿಸಿದೆ. ಗೀತಾ ನಿಧಾನವಾಗಿ ಎಲ್ಲವನ್ನೂ ಓದಿದಳು. ಮಧ್ಯೆ ಮಧ್ಯೆ ಪತ್ರದಿಂದ ಕಣ್ಣೆತ್ತಿ ನನ್ನನ್ನು ನೋಡುತ್ತಿದ್ದಳು. ಪತ್ರ ಮುಗಿಸಿದ ಮೇಲೆ ಅವಳು ಒಂದು ದೀರ್ಘ ಉಸಿರು ತೆಗೆದುಕೊಂಡು ಹೇಳಿದಳು, ಇವಳು ಅದೇ ಪ್ರಿಯಾ ಅಲ್ವೇ? ನೀನು ಇಲ್ಲದಿರುವುದೇ ನನಗೆ ದೊಡ್ಡ ಉಡುಗೊರೆ ಎಂದು ನಿನಗೆ ಮುಖಕ್ಕೆ ಹೊಡೆದಂತೆ ಹೇಳಿದ್ದವಳು? ಹೌದು, ನಾನು ಭಾರವಾದ ಧ್ವನಿಯಲ್ಲಿ ಉತ್ತರಿಸಿದೆ. ಆದರೆ ಇಂದು ಅವಳಿಗೆ ಹಣವಲ್ಲ, ಅಮ್ಮ ಬೇಕು ಎಂದು ಹೇಳುತ್ತಿದ್ದಾಳೆ. ನನಗೆ ಅರ್ಥವಾಗುತ್ತಿಲ್ಲ ಗೀತಾ, ನಾನು ಏನು ಮಾಡಲಿ? ಗೀತಾ ನೇರವಾಗಿ ನನ್ನ ಕಣ್ಣುಗಳನ್ನೇ ನೋಡುತ್ತಾ ಕೇಳಿದಳು. ನಿಮ್ಮ ಹೃದಯದಲ್ಲಿ ಈಗ ಏನಾಗುತ್ತಿದೆ? ಎಲ್ಲವೂ ಮಿಶ್ರಿತವಾಗಿದೆ. ನಾನು ಸತ್ಯವನ್ನೇ ಒಪ್ಪಿಕೊಂಡೆ. ಒಂದು ಕಡೆ ಸಿಟ್ಟಿದೆ. ಕಳೆದ 5 ವರ್ಷಗಳ ಕಾಲ ಅವಳು ನನ್ನನ್ನು ಕೇವಲ ಒಬ್ಬ ಕೆಲಸದವಳು, ಬೇಬಿಸಿಟ್ಟರ್ ಅಥವಾ ATM ಯಂತ್ರದಂತೆ ಬಳಸಿಕೊಂಡಳು. ಒಂದು ದಿನ ಸಿಟ್ಟಿನಿಂದ ಆ ವಿಷದ ಮಾತುಗಳನ್ನು ಆಡಿ ನನ್ನನ್ನು ಕಸದಂತೆ ಹೊರಗೆ ಎಸೆದಳು. ಆದರೆ ಇನ್ನೊಂದು ಕಡೆ ಈ ಹಳೆಯ ಫೋಟೋಗಳನ್ನು ನೋಡಿದಾಗ ನೆನಪಾಗುತ್ತದೆ, ನಾನು ಕೂಡ ಅದೆಷ್ಟು ಬಾರಿ ಗರ್ವದಲ್ಲಿ ಸಿಟ್ಟಿನಲ್ಲಿ ಏನನ್ನೋ ಹೇಳಿಬಿಡುತ್ತಿದ್ದೆ. ಆಮೇಲೆ ಪ್ರಿಯಾಳನ್ನು ಅಪ್ಪಿಕೊಂಡು ಕ್ಷಮೆ ಕೇಳುತ್ತಿದ್ದೆ. ಆಗ ಅವಳು ಮಗುವಾಗಿದ್ದಳು. ಈಗ ಅವಳು ದೊಡ್ಡವಳಾಗಿದ್ದಾಳೆ. ಆದರೇನು, ತಪ್ಪು ಅಂದ ಮೇಲೆ ತಪ್ಪೇ ಅಲ್ಲವೇ? ನಾನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ. ಮತ್ತು ಇನ್ನೊಂದು ಕಡೆ ಈ ಸಣ್ಣ ಚುಕ್ಕೆ, ನಾನು ಆ ಅಲ್ಟ್ರಾಸೌಂಡ್ ಫೋಟೋದಲ್ಲಿನ ಆ ಪುಟ್ಟ ಜೀವದ ಕಡೆ ಸನ್ನೆ ಮಾಡಿದೆ. ನನ್ನ ಮೊಮ್ಮಗು. ಅದಕ್ಕಂತೂ ನಮ್ಮ ಮಧ್ಯದ ಈ ಹಳೆಯ ಜಗಳಗಳ ಬಗ್ಗೆ ಏನೂ ತಿಳಿದಿಲ್ಲವಲ್ಲ. ಬರೀ ನನ್ನ ಸಿಟ್ಟಿನ ಕಾರಣಕ್ಕಾಗಿ ಆ ಪುಟ್ಟ ಜೀವದಿಂದ ನಾನು ದೂರ ಇರಬೇಕೆ? ನನ್ನ ಸಿಟ್ಟು ಆ ಮಗುವಿನ ಮೇಲಿನ ಪ್ರೀತಿಗಿಂತ ದೊಡ್ಡದಾಗಬೇಕೆ? ಗೀತಾ ಸ್ವಲ್ಪ ಹೊತ್ತು ಯೋಚಿಸಿದಳು. ಆಮೇಲೆ ಹೇಳಿದಳು, ಒಂದು ಮಾತು ಹೇಳಲೇ? ನೀನು 2 ವಸ್ತುಗಳನ್ನು ಬೇರೆ ಬೇರೆಯಾಗಿ ನೋಡಬೇಕಾಗುತ್ತದೆ. ಕ್ಷಮಿಸುವುದು ಮತ್ತು ಮರಳಿ ಹೋಗಿ ಎಲ್ಲವನ್ನೂ ಮೊದಲಿನಂತೆ ಮಾಡುವುದು. ಇವೆರಡೂ ಒಂದೇ ಅಲ್ಲ. ಅಂದ್ರೆ ನೀನು ನಿನ್ನ ಮಿತಿಯನ್ನು ಇರಿಸಿಕೊಂಡು ಕ್ಷಮಿಸು. ಅಂದರೆ ನೀನು ಅವಳನ್ನು ಪ್ರೀತಿಸುತ್ತೀಯಾ, ಅವಳ ಮಗುವಿಗಾಗಿ ಪ್ರಾರ್ಥಿಸುತ್ತೀಯಾ ಎಂದು ಪತ್ರವನ್ನು ಬರೆಯಬೇಕು. ಆದರೆ ನೀನು ಈಗ ಮೊದಲಿನಂತೆ ಪೂರ್ತಿ ಸಮಯ ಅವೈಲೇಬಲ್ ಇರುವ ಅಮ್ಮನಾಗಿರಲು ಸಾಧ್ಯವಿಲ್ಲ. ನೀನು ಬಯಸಿದರೆ ಇಂದು ಕೂಡ ಗೋವಾದಲ್ಲೇ ಇರಬಹುದು. ತಿಂಗಳಿಗೊಮ್ಮೆ ಹೋಗಬಹುದು ಅಥವಾ ಬರೀ ಫೋನ್ನಲ್ಲಿ ಮಾತನಾಡಬಹುದು. ಕ್ಷಮೆ ಅಂದರೆ ಅದರ ಅರ್ಥ ನೀನು ಮತ್ತೆ ನಿನ್ನ ಇಡೀ ಜೀವನವನ್ನು ಅವಳ ಹೆಸರಿಗೆ ಮಾಡು ಎಂದಲ್ಲ. ನಾನು ಸದ್ದಿಲ್ಲದೆ ಅವಳ ಮಾತನ್ನು ಕೇಳಿಸಿಕೊಂಡೆ. ಕ್ಷಮಿಸುವುದು ಎಂದರೆ ಮರಳಿ ಹೋಗಿ
ಹಳೆಯ ನೋವಿನ ಬದುಕಿಗೆ ಶರಣಾಗುವುದು ಎಂದಲ್ಲ. ನೀನು ಮಗಳನ್ನು ಕ್ಷಮಿಸಬಹುದು, ಆದರೆ ನಿನ್ನ ಮಿತಿಗಳನ್ನು ಇರಿಸಿಕೊಳ್ಳುವುದು ಅಷ್ಟೇ ಮುಖ್ಯ. ಒಳಗಿನ ಸಿಟ್ಟನ್ನು ಹೊರಹಾಕದಿದ್ದರೆ ಅದು ನಿನ್ನನ್ನೇ ಕೊಲ್ಲುತ್ತದೆ. ಈ ಮಾತುಗಳು ನನಗೆ ಹೊಸ ದಾರಿಯನ್ನು ತೋರಿಸಿದವು. ಅಂದು ರಾತ್ರಿ ನಾನು ಮಗಳಿಗೆ ಸುದೀರ್ಘವಾದ ಪತ್ರವೊಂದನ್ನು ಬರೆದೆ. ಆ ಪತ್ರದ ಪ್ರಮುಖ ಅಂಶಗಳು ಹೀಗಿದ್ದವು: ಪ್ರಿಯಾ, ನೀನು ತಾಯಿಯಾಗುತ್ತಿರುವ ಸುದ್ದಿ ಕೇಳಿ ನನಗೆ ತುಂಬ ಸಂತೋಷವಾಯಿತು. 3 ವರ್ಷಗಳ ನಿನ್ನ ಕಾಯುವಿಕೆಗೆ ಫಲ ಸಿಕ್ಕಿದೆ. ನಿನಗೆ ಅಭಿನಂದನೆಗಳು. ನೀನು ಕ್ಷಮೆ ಕೇಳಿದ್ದೀಯ. ಆದರೆ ಕ್ಷಮೆ ಎಂಬುದು ಆನ್ ಮಾಡಿದ ತಕ್ಷಣ ಹಳೆಯದನ್ನೆಲ್ಲ ಅಳಿಸಿ ಹಾಕುವ ಒಂದು ಸ್ವಿಚ್ ಅಲ್ಲ. ಅದು ಒಂದು ದಾರಿ. ಅದರ ಮೇಲೆ ನಾವು ನಿಧಾನವಾಗಿ ನಡೆಯಬೇಕು. ನೀನು ಆಡಿದ ಆ ಒಂದು ವಾಕ್ಯ, ನಾನು ಇಲ್ಲದಿರುವುದೇ ನಿನಗೆ ದೊಡ್ಡ ಗಿಫ್ಟ್, ಒಬ್ಬ ತಾಯಿಯೊಳಗೆ ಅದೆಷ್ಟೋ ಭಾವನೆಗಳನ್ನು ಸಾಯಿಸಿಬಿಟ್ಟಿತ್ತು. ನನ್ನ ಆಸ್ತಿಯನ್ನು ಅನಾಥ ಮಕ್ಕಳಿಗೆ ನೀಡಲು ನಿರ್ಧರಿಸಿದೆ. ಏಕೆಂದರೆ ತನ್ನ ಅಮ್ಮನನ್ನು ಹೊರೆ ಎಂದು ಭಾವಿಸುವ ಮಕ್ಕಳಿಗಿಂತ ಅಮ್ಮನಿಲ್ಲದ ಮಕ್ಕಳಿಗೆ ಆ ಹಣದ ಅಗತ್ಯವಿದೆ ಎಂದು ನನಗೆ ಅನ್ನಿಸಿತು. ನಾನು ಈಗಲೇ ಮರಳಿ ಬರುವುದಿಲ್ಲ. ಗೋವಾದ ಸಮುದ್ರ ತೀರದಲ್ಲಿ ನನಗೆ ಈಗಷ್ಟೇ ಒಂದು ಪುಟ್ಟ ಶಾಂತಿಯುತ ಜೀವನ ಸಿಕ್ಕಿದೆ. ನಿನ್ನ ಸಿಟ್ಟು ಅಥವಾ ಅಗತ್ಯಕ್ಕೆ ತಕ್ಕಂತೆ ನಾನು ಇದನ್ನು ಮತ್ತೆ ಬದಲಿಸಿಕೊಳ್ಳಲಾರೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಆದರೆ ನನಗಾಗಿಯೂ ನಾನು ಬದುಕಬೇಕಿದೆ. ಇಂದಿನಿಂದ ನನ್ನ ಹೃದಯದಲ್ಲಿ ನಿನಗೆ ಜಾಗವಿದೆ, ಆದರೆ ಅದು ಮೊದಲಿನಂತೆ ಹೊರೆಯಾಗಿ ಅಥವಾ ಸಹಿಸಿಕೊಳ್ಳುವ ಜಾಗವಾಗಿರುವುದಿಲ್ಲ. ಅದು ಸಮಾನತೆಯ ಜಾಗವಾಗಿರುತ್ತದೆ. ಇಂತಿ ನಿನ್ನ ಅಮ್ಮ. ನಾನು ಈ ಪತ್ರವನ್ನು ಮಗಳ ಹಳೆಯ ವಿಳಾಸಕ್ಕೆ ಕಳುಹಿಸಿದೆ. ದಿನಗಳು ಕಳೆದವು, ವಾರಗಳು ಕಳೆದವು. ಪ್ರಿಯಾಳಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಫೋನ್ ಇಲ್ಲ, ಪತ್ರವೂ ಇಲ್ಲ. ಆದರೆ ನಾನು ಈ ಬಾರಿ ಉತ್ತರಕ್ಕಾಗಿ ಹಂಬಲಿಸಲಿಲ್ಲ. ಎಲ್ಲವನ್ನು ತಿಳಿಯಲೇಬೇಕು ಎಂಬ ಹಠದಿಂದ ನಾನು ಮುಕ್ತಳಾಗಿದ್ದೆ. ಸುಮಾರು 2 ತಿಂಗಳುಗಳ ನಂತರ ನಾನು ನನ್ನ ಹೊಸ ಹವ್ಯಾಸವಾದ ಮಣ್ಣಿನ ಪಾತ್ರೆ ತಯಾರಿಕೆ ಕ್ಲಾಸ್ ಮುಗಿಸಿ ಮರಳುತ್ತಿದ್ದೆ. ಆಗ ನನ್ನ ಬ್ಯಾಗ್ನಲ್ಲಿದ್ದ ಫೋನ್ ರಿಂಗಣಿಸಿತು. ಪರದೆಯ ಮೇಲೆ ಅನ್ನೌನ್ ನಂಬರ್ ಎಂಬ ಅಕ್ಷರಗಳು ಮಿನುಗುತ್ತಿದ್ದವು. ಯಾವುದೋ ಬ್ಯಾಂಕಿನವರ ಕಿರಿಕಿರಿ ಇರಬಹುದು, ಅಥವಾ ಯಾರೋ ದಾರಿ ತಪ್ಪಿ ಮಾಡಿದ ಕರೆ ಇರಬಹುದು ಎಂದು ನಿರ್ಲಕ್ಷಿಸಲು ಮನಸ್ಸು ಹವಣಿಸಿತು. ಆದರೆ ಎದೆಯ ಯಾವುದೋ ಮೂಲೆಯಲ್ಲಿ ಒಂದು ಸಣ್ಣ ಎಚ್ಚರಿಕೆ ಮೆಲ್ಲನೆ ಪಿಸುಗುಟ್ಟಿತು. ಈ ಬಾರಿ ಫೋನ್ ಎತ್ತು, ಓಡಬೇಡ. ಫೋನ್ ಕಿವಿಗೆ ಹಚ್ಚಿಕೊಂಡಾಗ ಆ ಕಡೆಯಿಂದ ಗಾಬರಿಗೊಂಡಿದ್ದರೂ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ಪುರುಷನ ದನಿ ಕೇಳಿಸಿತು. ಹಲೋ ಆಂಟಿ, ಪಾಲ್ಗುಣಿ ಆಂಟಿ ಮಾತನಾಡುತ್ತಿರುವುದಾ? ನಾನು ಕ್ಷಣಕಾಲ ಮೌನಕ್ಕೆ ಶರಣಾದೆ. ಗಂಟಲು ಅಬದ್ಧವಾಗಿತ್ತು. ಯಾರು ಎಂದು ಕೇಳಿದೆ. ನಾನು ಕರಣ್, ಪ್ರಿಯಾಳ ಪತಿ. ಆ ಮಾತು ಕೇಳಿದೊಡನೆ ಎದೆ ಒಮ್ಮೆ ಕಂಪಿಸಿತು. ಹೇಳಿ ಕರಣ್, ಅಷ್ಟೇ ಹೇಳಲು ಸಾಧ್ಯವಾಗಿದ್ದು. ನನ್ನ ದನಿ ಒಣಗಿ ಕಂಠದಲ್ಲೇ ಸಿಕ್ಕಿ ಹಾಕಿಕೊಂಡಿತ್ತು. ಎಲ್ಲವೂ ಸರಿಯಿದೆಯಲ್ಲವೇ? ಆ ಕ್ಷಣದ ಮೌನದ ನಂತರ ಕರಣ್ ತೊದಲುತ್ತಾ ಹೇಳಿದ. ಆಂಟಿ, ಪ್ರಿಯಾ ಆಸ್ಪತ್ರೆಯಲ್ಲಿದ್ದಾಳೆ. ಪ್ರೆಗ್ನೆನ್ಸಿಯಲ್ಲಿ ಏನೋ ತೊಂದರೆಯಾಗಿದೆ ಎಂದು ಡಾಕ್ಟರ್ ಹೇಳುತ್ತಿದ್ದಾರೆ. ಆ ಕ್ಷಣ ನನ್ನ ಕೈಗಳು ನಡುಗಲಾರಂಭಿಸಿದವು. ಹಿಂದೆ ಅದೆಷ್ಟೋ ಬಾರಿ ಸಿಟ್ಟಿನಿಂದ, ಅಸಮಾಧಾನದಿಂದ ನಾನು ಯಾವ ಫೋನ್ ಅನ್ನು ಕಟ್ ಮಾಡಿದ್ದೇನೋ, ಇಂದು ಅದೇ ಫೋನ್ ನನ್ನ ಮತ್ತು ನನ್ನ ಮಗಳ ನಡುವಿನ ಅಂತಿಮ ಸೇತುವೆಯಾಗಿ ನಿಂತಿತ್ತು. ಇಲ್ಲಿಂದಲೇ ನನ್ನ ಬದುಕಿನ ಕಥೆಯ ಮುಂದಿನ ಕೊಂಡಿ ಬೆರೆಯಬೇಕಿತ್ತು. ಅಲ್ಲಿ ಅಮ್ಮ ಎನ್ನುವ ಮಮತೆ ಮತ್ತು ತನ್ನತನ ಎನ್ನುವ ಅಸ್ತಿತ್ವ ಎರಡೂ ಮುಖಾಮುಖಿಯಾಗಿ ನಿಂತಿದ್ದವು. ಏನಾಯ್ತು ಕರಣ್? ಎಷ್ಟು ತಿಂಗಳಾಗಿದೆ? ನನ್ನ ದನಿಯಲ್ಲಿ ಆತಂಕ ಮಡುಗಟ್ಟಿತ್ತು. 7ನೇ ತಿಂಗಳು ನಡೆಯುತ್ತಿದೆ ಆಂಟಿ. ಅಚಾನಕ್ಕಾಗಿ ರಕ್ತಸ್ರಾವವಾಯಿತು. ಡಾಕ್ಟರ್ ರಿಸ್ಕ್ ಇದೆ ಎಂದಿದ್ದರು, ಆದರೆ ಈಗ ಚೇತರಿಸಿಕೊಳ್ಳುತ್ತಿದ್ದಾಳೆ. ಅವಳು ಪ್ರಜ್ಞೆ ಬಂದಾಗಿನಿಂದ ಬರೀ ನಿಮ್ಮ ಹೆಸರನ್ನೇ ಜಪಿಸುತ್ತಿದ್ದಾಳೆ. ನನ್ನ ಅಮ್ಮ ಹತ್ತಿರ ಇದ್ದಿದ್ದರೆ ಎಂದು ಹೇಳುತ್ತಾ ಅಳುತ್ತಿದ್ದಾಳೆ. ನನ್ನ ಗಂಟಲಿನಲ್ಲಿ ದುಃಖದ ಕಟ್ಟೆ ಒಡೆಯಿತು. ಕರಣ್ ಮುಂದುವರಿಸಿದ. ನಮಗೆ ಹಣದ ಚಿಂತೆ ಇಲ್ಲ ಆಂಟಿ. ಸಾಲದ ಮನೆ ಈಗ ಫ್ರೀ ಆಗಿದೆ. ಆದರೆ ಅವಳಿಗೆ ಈಗ ನಿಮ್ಮ ಅಗತ್ಯವಿದೆ. ನಿಮ್ಮ ಹತ್ತಿರ ಏನನ್ನು ಕೇಳುವ ಹಕ್ಕು ನನಗಿಲ್ಲ ಎಂದು ತಿಳಿದಿದೆ. ಆದರೂ ಒಬ್ಬ ಪತಿಯಾಗಿ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ನಾನು ಕಿಟಕಿಯ ಹೊರಗೆ ನೋಡಿದೆ. ಅಲೆಗಳು ಏಳುತ್ತಾ ಬೀಳುತ್ತಾ ಸಮುದ್ರ ತನ್ನ ಎಂದಿನ ಲಯದಲ್ಲೇ ಇತ್ತು. ಆದರೆ ಆ ಅಲೆಗಳ ಆರ್ಭಟದ ನಡುವೆ ನನಗೆ ಬಾಲ್ಯದ ಪ್ರಿಯಾಳ ದನಿ ಪ್ರತಿಧ್ವನಿಸಿದಂತಾಯಿತು. ಅಮ್ಮ, ನನಗೆ ಭಯವಾಗುತ್ತಿದೆ. ನೀವು ಇಲ್ಲೇ ಮಲಗುತ್ತೀರಲ್ವಾ? ದೀರ್ಘವಾದ ಉಸಿರನ್ನು ಎಳೆದುಕೊಂಡೆ. ಭಾವನೆಗಳ ಸುಳಿಯಲ್ಲಿ ಸಿಲುಕಿದ್ದರೂ ದನಿಯನ್ನು ಗಟ್ಟಿ ಮಾಡಿಕೊಂಡು ಹೇಳಿದೆ. ಕರಣ್, ಕೇಳು. ನಾನೀಗ ನಿನಗೆ ಯಾವುದೇ ವಾಗ್ದಾನ ನೀಡುವ ಸ್ಥಿತಿಯಲ್ಲಿಲ್ಲ. 5 ನಿಮಿಷದಲ್ಲಿ ನಾನೇ ನಿನಗೆ ಮರಳಿ ಕರೆ ಮಾಡುತ್ತೇನೆ. ಕರಣ್ ಅವರೊಂದಿಗಿನ ಕರೆ ಮುಕ್ತಾಯವಾಗುತ್ತಿದ್ದಂತೆಯೇ ನನ್ನ ಕೈಗಳು ನಡುಗಲಾರಂಭಿಸಿದವು. ತಕ್ಷಣ ಗೀತಾಗೆ ಫೋನ್ ಮಾಡಿದೆ. ಮಾತುಗಳು ಹೊರಬರದೆ ಗಂಟಲು ಗದ್ಗದಿತವಾಯಿತು. ಈಗಲೇ ಮನೆಗೆ ಬರಬಲ್ಲೆಯಾ? ನನಗೇನು ತೋಚುತ್ತಿಲ್ಲ. ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ಸರಿಯಾಗಿ ಅರ್ಧ ಗಂಟೆಯಲ್ಲಿ ಗೀತಾ ನನ್ನ ಮನೆಯ ಬಾಗಿಲಲ್ಲಿ ನಿಂತಿದ್ದಳು. ಅವಳ ಮುಂದೆ ಕುಳಿತು ನನ್ನೊಳಗಿನ ಎಲ್ಲ ತಳಮಳಗಳನ್ನು ಸುರಿದು ಬಿಟ್ಟೆ.
ಕರಣ್ ಮಾಡಿದ ಕರೆ, ಪ್ರಿಯಾಳ ಗಂಭೀರ ಸ್ಥಿತಿ ಮತ್ತು ನನ್ನ ಹೃದಯದಲ್ಲಿ ಏಳುತ್ತಿರುವ ಭಾವನೆಗಳ ಸುನಾಮಿ. ಗೀತಾ ಎಲ್ಲವನ್ನೂ ಶಾಂತವಾಗಿ ಆಲಿಸಿದಳು. ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತು ನಂತರ ನನ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಮೆಲ್ಲನೆ ಹೇಳಿದಳು, ಪಾಲ್ಗುಣಿ, ಈಗಿನ ಪ್ರಶ್ನೆ ಪ್ರಿಯಾ ನಿನ್ನ ಜೊತೆ ಹೇಗೆ ನಡೆದುಕೊಂಡಳು ಎಂಬುದಲ್ಲ. ಆ ಕಹಿಯನ್ನೆಲ್ಲ ನೀನು ಈಗಾಗಲೇ ಬರೆದು ಅತ್ತು ಹೊರಹಾಕಿದ್ದೀಯಾ. ಈಗಿನ ನಿಜವಾದ ಪ್ರಶ್ನೆ ಏನೆಂದರೆ, ನೀನು ಯಾರಾಗಲು ಬಯಸುತ್ತೀಯಾ? ಸಿಟ್ಟಿನಿಂದ ಸದಾಕಾಲ ಮುಖ ತಿರುಗಿಸಿಕೊಳ್ಳುವ ತಾಯಿಯಾಗೋ ಅಥವಾ ಮರಳಿ ಹೋಗಿ ನಿಲ್ಲುವ ತಾಯಿಯಾಗೋ? ಆದರೆ ನೆನಪಿಡು, ಈ ಬಾರಿ ನೀನು ಹೋಗುವುದು ನಿನ್ನದೇ ಆದ ಷರತ್ತುಗಳ ಮೇಲೆ. ನನಗೆ ಭಯವಾಗುತ್ತಿದೆ ಗೀತಾ. ನಾನು ಮನದಾಳದ ಸತ್ಯವನ್ನು ಒಪ್ಪಿಕೊಂಡೆ. ನಾನು ಮರಳಿ ಹೋದರೆ ಮತ್ತೆ ಅದೇ ಹಳೆಯ ವಿಷಚಕ್ರ ಪ್ರಾರಂಭವಾಗಿ ಬಿಡುತ್ತದೆ ಎಂಬ ಭಯ. ಮಮ್ಮಿ ಇದನ್ನು ಮಾಡಿ, ಮಮ್ಮಿ ಅದನ್ನು ಮಾಡಿ, ನಮ್ಮ ಮನೆಯಲ್ಲಿ ಇರುವುದೇ ಅದಕ್ಕೆ ತಾನೆ ಎಂಬ ಮಾತುಗಳು ಮತ್ತೆ ಕೇಳಿ ಬಂದರೆ ನನ್ನನ್ನು ನಾನು ಮತ್ತೆ ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಗೀತಾ ನೇರವಾಗಿ ಉತ್ತರಿಸಿದಳು. ಹಾಗಾದರೆ ನಿನ್ನನ್ನು ನೀನು ಕಳೆದುಕೊಳ್ಳಲು ಬಿಡಬೇಡ. ನೀನು ಅಲ್ಲಿಗೆ ಅತಿಥಿಯಾಗಿ ಹೋಗು, ಕೆಲಸದಾಕೆಯಾಗಿ ಅಲ್ಲ. ಅವರಿಗೆ ಸಹಾಯ ಮಾಡು, ಆದರೆ ನಿನ್ನ ಅಸ್ತಿತ್ವ ನಿನ್ನದಾಗಿಯೇ ಇರಲಿ. ನೀನು ಹೋದರೆ ಎಂದು ಮರಳಬೇಕು ಎಂಬ ನಿರ್ಧಾರ ನಿನ್ನ ಕೈಯಲ್ಲೇ ಇರುತ್ತದೆ. ಆದರೆ ಒಂದು ವೇಳೆ ನೀನು ಹೋಗದಿದ್ದರೆ ನಾನು ಹೋಗಬೇಕಿತ್ತೆ ಎಂಬ ಪ್ರಶ್ನೆ ನಿನ್ನನ್ನು ಜೀವನ ಪರ್ಯಂತ ಕೊರೆಯುತ್ತಲೇ ಇರುತ್ತದೆ. ನಾನು ಕಿಟಕಿಯ ಹೊರಗೆ ಸಮುದ್ರದ ಕಡೆ ನೋಡಿದೆ. ಅಲೆಗಳು ತೀರಕ್ಕೆ ಬಂದು ಅಪ್ಪಳಿಸಿ ಮತ್ತೆ ಮರಳುತ್ತಿದ್ದವು. ಅವು ಅಪ್ಪಳಿಸುವಾಗ ಆರ್ಭಟವಿದ್ದರೂ ಮರಳುವಾಗ ಒಂದು ತರಹದ ಶಾಂತತೆ ಇತ್ತು. ಬದುಕು ಕೂಡ ಅಷ್ಟೇ ಅಲ್ಲವೇ? ಹೋಗುವುದು ಮತ್ತು ಮರಳುವುದು ಎರಡೂ ನಮ್ಮದೇ ನಿರ್ಧಾರವಾಗಿದ್ದಾಗ ಮಾತ್ರ ಅಲ್ಲಿ ಗೌರವವಿರುತ್ತದೆ. ನನ್ನ ಮನಸ್ಸಿನ ಗೊಂದಲದ ಮೋಡಗಳು ಸ್ವಲ್ಪ ಮಟ್ಟಿಗೆ ತಿಳಿಯಾಗತೊಡಗಿದವು. ಮುಂದಿನ ಕೆಲವು ದಿನಗಳು ಆಸ್ಪತ್ರೆಯ ಅಲೆದಾಟದಲ್ಲೇ ಕಳೆದು ಹೋದವು. ನಾನು ಅವಳಿಗಾಗಿ ಹಗುರವಾದ ಸೂಪ್ ಮಾಡಿ ತರುತ್ತಿದ್ದೆ. ಕೆಲವೊಮ್ಮೆ ಅವಳ ತಲೆ ಸವರುತ್ತಾ ಸುಮ್ಮನೆ ಕುಳಿತು ಬಿಡುತ್ತಿದ್ದೆ. ನಮ್ಮ ನಡುವಿನ ಮಾತುಗಳ ಮೇಲೆ ನಾನೇ ಒಂದು ಮೌನದ ಬೀಗ ಹಾಕಿದ್ದೆ. ಈಗ ಆ ಹಳೆಯ ಕಹಿ ನೆನಪುಗಳ ಸಮಯವಲ್ಲ. ಈಗ ಬರೀ ಹರಕೆ ಮತ್ತು ಚೇತರಿಕೆಯ ಸಮಯ ಎಂಬುದು ನನಗೆ ತಿಳಿದಿತ್ತು. 3 ವಾರಗಳ ನಂತರ ಒಂದು ರಾತ್ರಿ ಕರಣ್ನ ಕರೆ ಬಂತು. ಆಂಟಿ, ಕೂಡಲೇ ಆಸ್ಪತ್ರೆಗೆ ಬನ್ನಿ, ಪ್ರಿಯಾಗೆ ನೋವು ಶುರುವಾಗಿದೆ. ನಾನು ಉಸಿರು ಬಿಗಿ ಹಿಡಿದು ಓಡಿದೆ. ಆಪರೇಷನ್ ಥಿಯೇಟರ್ನ ಹೊರಗೆ ಕರಣ್ ದಿಕ್ಕು ತೋಚದೆ ಅಲಿಯುತ್ತಿದ್ದ. ಅವನ ಹಣೆಯ ಮೇಲೆ ಆತಂಕದ ಬೆವರಿತ್ತು. ಎಲ್ಲವೂ ಸರಿಯಾಗುತ್ತದೆ ಕರಣ್, ಈಗ ಬರೀ ಪ್ರಿಯಾಳಿಗಾಗಿ ಪ್ರಾರ್ಥಿಸು ಎಂದು ಅವನ ಹೆಗಲ ಮೇಲೆ ಕೈಯಿಟ್ಟು ಧೈರ್ಯ ತುಂಬಿದೆ. ಆ 45 ನಿಮಿಷಗಳು ಒಂದು ಯುಗದಂತೆ ಕಂಡವು. ಹಠಾತ್ತನೆ ಒಳಗಿನಿಂದ ಆ ಪುಟ್ಟ ಜೀವದ ಅಳುವಿನ ದನಿ ಕೇಳಿಸಿತು. ಎಷ್ಟು ಮೃದುವಾದರೂ ಅಷ್ಟೇ ಶಕ್ತಿಯುತವಾದ ದನಿ. ನರ್ಸ್ ಹೊರಬಂದು ನಗುತ್ತಾ ಹೇಳಿದರು, ಅಭಿನಂದನೆಗಳು, ಹೆಣ್ಣು ಮಗುವಾಗಿದೆ. ನನ್ನ ಕಣ್ಣುಗಳು ಹನಿ ನೀರಾದವು. ಮಗಳಿಗೂ ಒಬ್ಬಳು ಮಗಳು. ಸ್ವಲ್ಪ ಹೊತ್ತಿನ ನಂತರ ನಾನು ಒಳಗೆ ಹೋದಾಗ ಪ್ರಿಯಾ ಬೆವರಿನಿಂದ ಒದ್ದೆಯಾಗಿದ್ದರೂ ಅವಳ ಮುಖದಲ್ಲಿ ಒಂದು ದಿವ್ಯವಾದ ಕಳೆ ಇತ್ತು. ಅವಳ ತೋಳುಗಳಲ್ಲಿ ಒಂದು ಪುಟ್ಟ ಗುಲಾಬಿ ಮೊಗ್ಗಿನಂತಿದ್ದ ಮಗುವಿತ್ತು. ಮಮ್ಮಿ ನೋಡಿ, ನಿಮ್ಮ ಮೊಮ್ಮಗಳು ಎಂದು ಅವಳು ಮೆಲ್ಲನೆ ಹೇಳಿದಳು. ಆ ಮಗುವನ್ನು ಕೈಗೆತ್ತಿಕೊಂಡಾಗ, ಆ ಪುಟ್ಟ ಬೆರಳುಗಳು ನನ್ನ ಕೈ ಸೋಕಿದಾಗ ನನ್ನ ಒಳಗಿದ್ದ ಅದೆಷ್ಟೋ ವರ್ಷಗಳ ಸಿಟ್ಟು, ಕಹಿ ಎಲ್ಲವೂ ಒಂದು ಕ್ಷಣದಲ್ಲಿ ಕರಗಿ ಹೋದಂತಾಯಿತು. ಏನು ಹೆಸರಿಡುತ್ತೀಯಾ? ನಾನು ಕೇಳಿದೆ. ಪ್ರಿಯಾ ನನ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಹೇಳಿದಳು, ಮಮ್ಮಿ, ನೀವು ಬೇಸರ ಮಾಡಿಕೊಳ್ಳದಿದ್ದರೆ ನಾನು ಅಜ್ಜಿಯ ಹೆಸರನ್ನೇ ಇಡಲು ಬಯಸುತ್ತೇನೆ. ನೀವು ಅಜ್ಜಿಯ ಬಗ್ಗೆ ಹೇಳುತ್ತಿದ್ದ ಕತೆಗಳು ನನಗೆ ನೆನಪಿವೆ. ಇಂದಿರಾ ಎನ್ನುವ ಹೆಸರನ್ನು ಸ್ವಲ್ಪ ಬದಲಿಸಿ ಈರಾ ಎಂದು ಇಡೋಣವೇ? ಈರಾ. ನನ್ನ ಅಮ್ಮನ ನೆನಪು ಒಮ್ಮೆಲೆ ಮರುಕಳಿಸಿತು. ಅಮ್ಮನ ಮಡಿಲು, ಅವರ ಪ್ರೀತಿ ಕಣ್ಣ ಮುಂದೆ ಬಂತು. ನಾನು ಕಣ್ಣೀರು ಸುರಿಸುತ್ತಲೇ ಮಗುವಿನ ಕಿವಿಯಲ್ಲಿ ಪಿಸುಗುಟ್ಟಿದೆ. ಈರಾ, ನಾನು ನಿನ್ನ ಅಜ್ಜಿ. ನಾನು ನಿನ್ನ ಊರಿನಲ್ಲಿ ಇರುತ್ತೇನೆ ಎಂದು ವಾಗ್ದಾನ ಮಾಡಲಾರೆ, ಆದರೆ ನೀನು ಎಲ್ಲಿಯೇ ಇದ್ದರೂ ನನ್ನ ಹೃದಯದಲ್ಲಿ ಮಾತ್ರ ಸದಾ ಇರುತ್ತೀಯ. ಮುಂದಿನ 13 ದಿನಗಳು ಪ್ರಿಯಾಳ ಮನೆಯಲ್ಲೇ ಕಳೆದು ಹೋದವು. ಅವಳಿಗೆ ನೆರವಾಗುತ್ತಾ, ಈರಾಳನ್ನು ನೋಡಿಕೊಳ್ಳುತ್ತಾ ನನಗರಿವಿಲ್ಲದಂತೆಯೇ ಹಳೆಯ ಅಭ್ಯಾಸಗಳು ಮರಳಿ ಬಂದಿದ್ದವು. ಆದರೆ ಈ ಬಾರಿ ಒಂದು ದೊಡ್ಡ ವ್ಯತ್ಯಾಸವಿತ್ತು. ಹಿಂದೆ ನಾನು ನನ್ನನ್ನೇ ಮರೆತು ತಾಯಿಯಾಗಿದ್ದೆ. ಈಗ ನನ್ನನ್ನು ನಾನು ನೆನಪಿಟ್ಟುಕೊಂಡು ಅಜ್ಜಿಯಾಗಿದ್ದೆ. 13ನೇ ದಿನದ ಸಂಜೆ ಮನೆಯಲ್ಲಿ ನಾವಿಬ್ಬರೇ ಇದ್ದಾಗ ಚಹಾ ಕುಡಿಯುತ್ತಾ ಕುಳಿತಿದ್ದೆವು. ಸ್ವಲ್ಪ ಹೊತ್ತಿನ ಮೌನದ ನಂತರ ಪ್ರಿಯಾ ಮೆಲ್ಲನೆ ಕೇಳಿದಳು, ಮಮ್ಮಿ, ನೀವು ನನ್ನ ಮೇಲೆ ಇನ್ನೂ ಸಿಟ್ಟಾಗಿದ್ದೀರಾ? ನಾನು ಪ್ರಾಮಾಣಿಕವಾಗಿಯೇ ಹೇಳಿದೆ. ಹೌದು. ಅವಳು ತಲೆ ತಗ್ಗಿಸಿ ಬಿಕ್ಕಳಿಸುತ್ತಾ ಕೇಳಿದಳು. ನನಗೂ ನನ್ನ ಮೇಲೆ ಸಿಟ್ಟಿದೆ ಮಮ್ಮಿ. ನನ್ನನ್ನು ನೀವು ಎಂದಾದರೂ ಕ್ಷಮಿಸಲು ಸಾಧ್ಯವೇ? ಅಥವಾ ನಮ್ಮ ನಡುವಿನ ಈ ಅಂತರ ಹೀಗೇ ಉಳಿಯುತ್ತದೆಯೇ? ನಾನು ಅವಳನ್ನು ನೋಡಿದೆ. ಅವಳು ಈಗ ಕೇವಲ ಮಗಳಲ್ಲ, ಮಡಿಲಲ್ಲಿ ಮಗುವನ್ನಿಟ್ಟುಕೊಂಡಿರುವ ಒಬ್ಬ ತಾಯಿ. ಅವಳ ಕಣ್ಣುಗಳಲ್ಲಿ ಅಂದು ನನ್ನ ಕಣ್ಣುಗಳಲ್ಲಿದ್ದ ಅದೇ ಪ್ರಶ್ನೆ ಇತ್ತು. ನಾನು ಒಬ್ಬ ಒಳ್ಳೆಯ ತಾಯಿ ಆಗಬಲ್ಲೆನೆ? ಪ್ರಿಯಾ, ನಾನು ಮೆಲ್ಲನೆ ಹೇಳಿದೆ.
ಕ್ಷಮಿಸುವುದು ಮತ್ತು ಮರೆತು ಬಿಡುವುದು ಎರಡು ವಿಭಿನ್ನ ಹಾದಿಗಳು. ನಾನು ನಿನ್ನನ್ನು ಕ್ಷಮಿಸಲು ಪ್ರತಿದಿನವೂ ಕಷ್ಟಪಡುತ್ತಿದ್ದೇನೆ, ಆದರೆ ನಡೆದ ಕಹಿ ಘಟನೆಗಳನ್ನು ಅಳಿಸಿ ಹಾಕಲು ಸಾಧ್ಯವಿಲ್ಲ. ನೀನಿಲ್ಲದಿರುವುದೇ ನನಗೆ ಸಿಗುವ ದೊಡ್ಡ ಉಡುಗೊರೆ ಎಂದು ನೀನು ಹೇಳಿದಾಗ ನನ್ನ ಒಳಗಿನ ನಂಬಿಕೆಗಳು ನುಚ್ಚು ನೂರಾಗಿದ್ದವು. ಆ ಒಡೆದ ಮನಸ್ಸು ಅಷ್ಟು ಬೇಗ ಮತ್ತೆ ಮೊದಲಿನಂತಾಗಲು ಸಾಧ್ಯವಿಲ್ಲ. ಮುಂದುವರಿದು ನಾನು ಸ್ಪಷ್ಟಪಡಿಸಿದೆ, ಇನ್ನು ಮುಂದೆ ನಾನು ಹಳೆಯ ಅಮ್ಮನಾಗಿರಲು ಸಾಧ್ಯವಿಲ್ಲ. ತನ್ನೆಲ್ಲ ಆಸೆಗಳನ್ನು ಕೊನೆಗೆ ಇಟ್ಟು ಎಲ್ಲದಕ್ಕೂ ಹೌದು ಎನ್ನುತ್ತಿದ್ದ ಆ ಅಮ್ಮ ಈಗ ಬದಲಾಗಿದ್ದಾಳೆ. ಇಂದು ನಾನು ಕೇವಲ ಮಮ್ಮಿ ಮಾತ್ರವಲ್ಲ, ನನಗೆ ನನ್ನದೇ ಆದ ಪಾಲ್ಗುಣಿ ಎಂಬ ವ್ಯಕ್ತಿತ್ವವಿದೆ. ಗೋವಾದಲ್ಲಿ ನಾನು ಕಟ್ಟಿಕೊಂಡಿರುವ ಜೀವನ, ಅಲ್ಲಿನ ಗೆಳತಿಯರು ಮತ್ತು ಆ ಪ್ರಶಾಂತತೆ ನನ್ನನ್ನು ಹೊಸದಾಗಿ ರೂಪಿಸಿದೆ. ನಾನು ಅಲ್ಲಿಂದ ಓಡಿ ಬಂದು ಇಲ್ಲಿ ಉಳಿದುಕೊಳ್ಳಲಾರೆ. ಇದರರ್ಥ ಇಷ್ಟೇ, ನಾನು ನಿನಗಾಗಿ ಇರುತ್ತೇನೆ, ಆದರೆ ನನ್ನನ್ನು ನಾನು ಕಳೆದುಕೊಂಡು ಅಲ್ಲ. ನಾನು ಈರಾಳನ್ನು ನೋಡಲು ಬರುವೆ, ನಿನಗೆ ಬೇಕಾದಾಗ ಸಹಾಯವನ್ನು ಮಾಡುವೆ, ಆದರೆ ಅದು ನನ್ನ ಮಿತಿಯ ಒಳಗಿರಲಿ. ಯಾವಾಗ ನೀನು ನನ್ನನ್ನು ಕೇವಲ ಒಬ್ಬ ಸೇವಕಿಯಂತೆ ಅಥವಾ ಹೊರೆಯಂತೆ ಕಾಣಲು ಪ್ರಾರಂಭಿಸುತ್ತೀಯೋ, ಕ್ಷಣಾರ್ಧದಲ್ಲಿ ನಾನು ನನ್ನ ಬದುಕಿಗೆ ಮರಳುವೆ. ಪ್ರಿಯಾ, ನೀನು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಈ ಆತ್ಮಗೌರವದ ಮಿತಿಗಳನ್ನು ಗೌರವಿಸಲೇಬೇಕು. ಪ್ರಿಯಾ ಕಣ್ಣೀರು ಹಾಕುತ್ತಾ ಒಪ್ಪಿಕೊಂಡಳು. ಮಮ್ಮಿ, ನಿಮ್ಮನ್ನು ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ. ನನ್ನ ಸ್ವಾರ್ಥಕ್ಕಾಗಿ ನಾನು ನಿಮ್ಮ ಮನಸ್ಸನ್ನು ನೋಯಿಸಬಾರದಿತ್ತು ಎಂದು ಈಗ ಅರಿವಾಗುತ್ತಿದೆ. ಮುಂದಿನ ಬಾರಿ ನೀವು ಇಲ್ಲಿಗೆ ಬಂದಾಗ ಅದು ಕೇವಲ ಕೆಲಸಕ್ಕಾಗಿ ಅಲ್ಲ, ನಮ್ಮೊಂದಿಗೆ ಸಮಯ ಕಳೆಯಲಿಕ್ಕಾಗಿ ಮಾತ್ರ ಇರಲಿ ಎಂಬುದು ನನ್ನ ಆಸೆ. ಹೋಗುವ ದಿನ ಬಂದಾಗ ಪುಟ್ಟ ಈರಾಳನ್ನು ಮನಸಾರೆ ಮುದ್ದಾಡಿ ಹೃದಯದಲ್ಲಿ ತುಂಬಿಕೊಂಡೆ. ಏರ್ಪೋರ್ಟ್ನಲ್ಲಿ ಪ್ರಿಯಾ ಹಠಾತ್ತನೆ ನನ್ನನ್ನು ಅಪ್ಪಿಕೊಂಡು ಕೃತಜ್ಞತೆ ಸಲ್ಲಿಸಿದಳು. ಮಮ್ಮಿ, ಧನ್ಯವಾದಗಳು. ನೀವು ಅಂದು ನಮ್ಮನ್ನು ಬಿಟ್ಟು ಹೋಗಿದ್ದಕ್ಕೆ ಮತ್ತು ಇಂದು ಮತ್ತೆ ಮರಳಿ ಬಂದಿದ್ದಕ್ಕೆ. ನೀವು ಅಂದು ದೂರ ಹೋಗದಿದ್ದರೆ ನಿಮ್ಮ ಬೆಲೆ ನನಗೆ ತಿಳಿಯುತ್ತಿರಲಿಲ್ಲ, ಮತ್ತು ಇಂದು ಮರಳಿ ಬರದಿದ್ದರೆ ನನ್ನ ತಪ್ಪಿನ ಅರಿವನ್ನು ನಿಮ್ಮ ಬಳಿ ಹೇಳಿಕೊಳ್ಳಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ. ಫ್ಲೈಟ್ನಲ್ಲಿ ಕುಳಿತಾಗ ಈ ಬಾರಿ ನನ್ನ ಹೃದಯ ಭಾರವಾಗಿರಲಿಲ್ಲ. ಅಲ್ಲಿ ನೋವಿತ್ತು, ವಿರಹವಿತ್ತು, ಆದರೆ ಎಲ್ಲವನ್ನು ಮೀರಿದ ಒಂದು ವಿಚಿತ್ರ ಸಮತೋಲನವಿತ್ತು. ನಾನು ಪ್ರಿಯಾಳಿಗೆ ಸ್ಪಷ್ಟವಾಗಿ ಹೇಳಿದ್ದೆ, ನಾನು ನಿನ್ನನ್ನು ದಂಡಿಸಲು ಹೋಗಿರಲಿಲ್ಲ, ಬದಲಾಗಿ ನನ್ನನ್ನು ನಾನು ಉಳಿಸಿಕೊಳ್ಳಲು ಹೋಗಿದ್ದೆ. ಇಂದು ನಾನು ಮರಳಿ ಬಂದಿರುವುದು ಯಾರನ್ನೂ ರಕ್ಷಿಸಲಲ್ಲ, ಕೇವಲ ಈರಾ ಎಂಬ ಪುಟ್ಟ ಜೀವದ ಮೇಲಿನ ಪ್ರೀತಿಗಾಗಿ ಮಾತ್ರ. ಗೋವಾಕ್ಕೆ ಮರಳಿದಾಗ ನನ್ನ 2ನೇ ಇನ್ನಿಂಗ್ಸ್ನ ಗೆಳತಿಯರು ನನಗಾಗಿ ಕಾಯುತ್ತಿದ್ದರು. ಶಾರದಾಳ ಪ್ರಶ್ನೆಗೆ ನನ್ನ ಬಳಿ ಒಂದೇ ಉತ್ತರವಿತ್ತು. ಬದುಕು ಕಠಿಣವಾಗಿತ್ತು, ಕಹಿಯಾಗಿತ್ತು, ಆದರೆ ಅತ್ಯಂತ ಸುಂದರವಾಗಿತ್ತು, ಏಕೆಂದರೆ ಈ ಬಾರಿ ನನ್ನನ್ನು ನಾನು ಕಳೆದುಕೊಳ್ಳದೆ ಮರಳಿ ಬಂದಿದ್ದೇನೆ. ನಾನು ಈರಾಳಿಗೆ ಅಜ್ಜಿಯಾಗಿ ಉಳಿದೆ, ಜೊತೆಗೆ ನನ್ನೊಳಗಿನ ಪಾಲ್ಗುಣಿಯನ್ನು ಜೀವಂತವಾಗಿರಿಸಿಕೊಂಡೆ. ದಿನಗಳು ಉರುಳಿದವು. ಈರಾಳ ನಗು, ಅವಳ ಪುಟ್ಟ ಹೆಜ್ಜೆಗಳ ವಿಡಿಯೋಗಳು ನನ್ನ ಫೋನ್ಗೆ ಜೀವ ತುಂಬುತ್ತಿದ್ದವು. ಪ್ರಿಯಾಳ ಕರೆಗಳು ಈಗ ಕೇವಲ ಅವಶ್ಯಕತೆಗಾಗಿ ಇರಲಿಲ್ಲ. ಆಕೆಯ ಪ್ರತಿಯೊಂದು ಮಾತಿನಲ್ಲೂ ಸಂಬಂಧವನ್ನು ಉಳಿಸಿಕೊಳ್ಳುವ ಹಪಾಹಪಿಯ ಬದಲಾಗಿ ಅಮ್ಮನ ಅಸ್ತಿತ್ವವನ್ನು ಗೌರವಿಸುವ ಸುಂದರ ಪ್ರಯತ್ನವಿತ್ತು. ಒಂದು ಸಂಜೆ ಬಾಲ್ಕನಿಯಲ್ಲಿ ಕುಳಿತು ಚಹಾ ಕುಡಿಯುತ್ತಿದ್ದಾಗ ಪ್ರಿಯಾಳ ಕರೆ ಬಂತು. ಅವಳ ದನಿಯಲ್ಲಿ ಒಂದು ಹೊಸ ಬಗೆಯ ಶಾಂತಿ ಇತ್ತು. ಮಮ್ಮಿ, ನೀವು ಅಂದು ನಮ್ಮನ್ನು ಬಿಟ್ಟು ಹೋಗಿದ್ದಕ್ಕೆ ಇಂದು ನಾನು ನಿಮಗೆ ಧನ್ಯವಾದ ಹೇಳಲು ಬಯಸುತ್ತೇನೆ. ನೀವು ಹೋದ ಮೇಲೆಯೇ ನನಗೆ ಅರಿವಾಗಿತು, ನಾನು ನಿಮ್ಮನ್ನು ಅದೆಷ್ಟು ಹಗುರವಾಗಿ ಪರಿಗಣಿಸಿದ್ದೆ ಎಂದು. ನೀವು ನನ್ನ ಹಕ್ಕು ಎಂದು ಭಾವಿಸಿದ್ದೆ, ಆದರೆ ನೀವು ದೇವರು ನೀಡಿದ ಉಡುಗೊರೆ ಎಂದು ತಿಳಿಯಲು ನಿಮ್ಮ ವಿರಹವೇ ಬೇಕಾಯಿತು. ಅವಳು ಮುಂದುವರಿದು ಹೇಳಿದಳು, ಇಂದು ನಾನು ಒಬ್ಬ ತಾಯಿಯಾಗಿ ಸೋತಾಗಲೆಲ್ಲ ನಿಮ್ಮ ಸ್ಥಾನದಲ್ಲಿ ನಿಂತು ಯೋಚಿಸುತ್ತೇನೆ. ನಿಮ್ಮ ಅರ್ಧದಷ್ಟಾದರೂ ಒಳ್ಳೆಯ ತಾಯಿಯಾಗಲು ನಾನು ಪ್ರಯತ್ನಿಸುತ್ತಿದ್ದೇನೆ. ನನ್ನ ಕಣ್ಣುಗಳು ತೇವವಾಗಿದ್ದವು. ನಾನು ತಪ್ಪು ಮಾಡಿದ್ದೇನೆ ಪ್ರಿಯಾ, ನಾನು ಒಪ್ಪಿಕೊಂಡೆ. ನನ್ನ ಒಂಟಿತನವನ್ನು ನೀಗಿಸಲು ನಾನು ನಿನ್ನನ್ನು ಬಳಸಿಕೊಂಡಿದ್ದೆ. ಈಗ ನಾವಿಬ್ಬರೂ ಕಲಿಯುತ್ತಿದ್ದೇವೆ. ನೀನು ತಾಯಿಯಾಗುವುದನ್ನು ಕಲಿಯುತ್ತಿದ್ದರೆ, ನಾನು ಕೇವಲ ಅಮ್ಮ ಎನ್ನುವ ಬಿರುದನ್ನು ಮೀರಿ ಒಬ್ಬ ಹೆಣ್ಣಾಗಿ ಬದುಕುವುದನ್ನು ಕಲಿಯುತ್ತಿದ್ದೇನೆ ಎಂದೆ. ಅತ್ತ ಕಡೆಯಿಂದ ಒಂದು ಹಗುರವಾದ ನಗು ಬಂತು. ಈರಾ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಫೋಟೋ ನೋಡಿ ಅಜ್ಜಿ ಅಜ್ಜಿ ಎಂದು ಹೇಳುತ್ತಾಳೆ. ಮುಂದಿನ ಬಾರಿ ಬೇಗ ಬನ್ನಿ, ಸರಿನಾ? ನಾನು ನಕ್ಕೆ. ಮತ್ತು ಈ ಬಾರಿ ನಾನು ಬಂದಾಗ ನಾವು ಎಲ್ಲಾದರೂ ಹೊರಗೆ ಕೂಡ ಕುಳಿತುಕೊಳ್ಳೋಣ. ಕೇವಲ ತಾಯಿ ಮಗಳಾಗಿ ಅಲ್ಲ, ಕೇವಲ ಮಗುವಿನ ಆರೈಕೆ ಮಾಡುವ ಮಹಿಳೆಯರ ಥರ ಅಲ್ಲ. ಡೀಲ್, ಅವಳು ನಗುತ್ತಾ ಹೇಳಿದಳು. ಕಾಲ್ ಕಟ್ ಆದ ನಂತರ ಬಾಲ್ಕನಿಯಲ್ಲಿ ಕುಳಿತು ಸಮುದ್ರದ ಅಲೆಗಳನ್ನು ನೋಡುತ್ತಿದ್ದ ನನಗೆ ಬದುಕಿನ ದೊಡ್ಡ ಸತ್ಯವೊಂದು ಅರಿವಾಯಿತು. ಅಲೆಗಳು ದಡಕ್ಕೆ ಬರುತ್ತವೆ, ದಡವನ್ನು ಮುತ್ತಿಕ್ಕುತ್ತವೆ, ಆದರೆ ಮರಳಿ ಹೋಗುವಾಗ ತಮ್ಮತನವನ್ನು ಕಳೆದುಕೊಳ್ಳುವುದಿಲ್ಲ. ನನ್ನ ಬದುಕು ಈಗ ಅಂತಹದ್ದೇ ಒಂದು ಲಯವನ್ನು ಕಂಡುಕೊಂಡಿದೆ. ಸ್ವಲ್ಪ ತಾಯಿಯಾಗಿ, ಸ್ವಲ್ಪ ದೆಹಲಿಯ ನೆನಪಾಗಿ, ಸ್ವಲ್ಪ ಗೋವಾದ ಪ್ರಶಾಂತತೆಯಾಗಿ, ಮತ್ತು ಮುಖ್ಯವಾಗಿ ನಾನು ನನ್ನವಳಾಗಿ.
ವೀಕ್ಷಕರೇ, ಒಂದು ವೇಳೆ ಈ ಕತೆ ನಿಮ್ಮ ಹೃದಯ ತಲುಪಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಧನ್ಯವಾದಗಳು.